ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕುಂದಾಪುರ ತಾಲೂಕಿನ ಪ್ರವೀಣ್ ಹೆಬ್ಗೋಳಿಯವರ ಸಂಯೋಜಿತ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಕುಂದಾಪುರ ತಾಲೂಕಿನ ಯುವ ಕೃಷಿಕರಾದ ಪ್ರವೀಣ್ ಹೆಬಗೋಳಿ ಅವರು ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅವರ ಸಂಯೋಜಿತ ಕೃಷಿ ಅನುಭವಗಳು ಹಾಗೂ ಸಾಧನೆಗಳ ಕುರಿತು ಈಗ ನಾವು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಸರ್, ನಿಮ್ಮ ಕೃಷಿ ಜೊತೆ ಸಂಯೋಜಿತ ಕೃಷಿಯಾಗಿ ಏನೆಲ್ಲ ಸಾಕಾಣಿಕೆ ಮಾಡ್ತಾ ಇದ್ದೀರಿ ನೀವು? ನಮ್ಮ ಹತ್ರ ನಾಟಿ ಕೋಳಿ ಇದ್ದೇವೆ, ಮೇಕೆ ಇದ್ದೇವೆ, ಜೇನು, ಬಾತುಕೋಳಿ, ಲವ್ ಬರ್ಡ್ಸು ಮತ್ತೆ ನಾಟಿ ಹಸು, ಈ ತರ ಮಾಡ್ತಾ ಇದ್ದೇವೆ. ನೀವೀಗ ಆಡು ಸಾಕಣೆಯನ್ನು ಯಾಕಾಗಿ ನೀವು ಈಗ ಆಯ್ಕೆ ಮಾಡ್ಕೊಂಡ್ರಿ? ನಂಗೆ ತೋಟ ಗೊಬ್ಬರ ಬೇಕಿತ್ತು, ಅದಕ್ಕೋಸ್ಕರ ಆಡು ಸಾಕಾಣಿಕೆ ಮಾಡ್ತಿದ್ದೆ. ಈಗ ಯಾವ ತಳಿ ಎಲ್ಲ ಇದೆ ನಿಮ್ಮ? ನನ್ನಲ್ಲಿ ಲೋಕಲ್ ತಳಿ ಇದೆ. ಆಡಿನ ಗೊಬ್ಬರ ಏನಕ್ಕಂದ್ರೆ ಅದೇ ಗುಡ್ಡದಲ್ಲಿ, ನಮ್ಮಲ್ಲಿ ಗುಡ್ಡ ಇದೆ, ರಿಸರ್ವ್ ಫಾರೆಸ್ಟ್ ಇದೆ, ಎಲ್ಲ ವೆರೈಟಿ ಸೊಪ್ಪು ತಿಂತೇವೆ. ಅದಕ್ಕೆ ಆಡಿನ ಗೊಬ್ಬರದಲ್ಲಿ ಗುಣಮಟ್ಟ ಚೆನ್ನಾಗಿರುತ್ತೆ. ಅಂದ್ರೆ ಎಲ್ಲ ಗಿಡಮೂಲಿಕೆ ಸೊಪ್ಪು ಜಾಸ್ತಿ ತಿಂತೇವೆ. ಅದರಿಂದ ಎಲ್ಲ ಗೊಬ್ಬರಕ್ಕಿಂತ ಮೇನ್ ಗೊಬ್ಬರ ಆಡಿನ ಗೊಬ್ಬರ. ಅದು ಕೃಷಿಗೆ ಒಳ್ಳೇದಾಗತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ. ಎಷ್ಟು ಆಡುಗಳಿವೆ ಈಗ ಪ್ರಸ್ತುತ ನಿಮ್ಮ ಹತ್ರ? ನನ್ನ ಹತ್ರ 20 ಆಡಿದ್ದೇವೆ. ತಳಿ ಯಾವುದು? ಲೋಕಲ್ ತಳಿ? ಲೋಕಲ್ ತಳಿ. ಈಗ ಆಡುಗಳಿಗೆ ಅದು ಕೊಟ್ಟಿಗೆ ಮಾಡುವಂತಹ ಕ್ರಮ ಎಲ್ಲ ಯಾವ ರೀತಿ ನೀವು ಮೊದಲಿಗೆ ಪ್ರಾರಂಭ ಮಾಡುವಾಗ? ಕೊಟ್ಟಿಗೆ ಅಂದ್ರೆ ನಮಗೆ ಒಂದು 20-25 ಆಡನ್ನ 10x10 ರೂಮಲ್ಲಿ ಮೇಂಟೈನ್ ಮಾಡ್ಬೋದು. ಕೆಳಗಡೆ ಒಂದು 3 ಸಾಲ ಕಲ್ಲು ಕಟ್ಟಿ, ಅದ್ಮೇಲೆ ಇನ್ನೊಂಚು ಹೈಟ್ ಮಾಡಿದ್ರೆ ಕೆಳಗಡೆ ಗೊಬ್ಬರ ತೆಗಿಲಿಕ್ಕೆ ಈಸಿ ಆಗುತ್ತೆ. ಒಂದು ಹೈಟ್ ಅಂದ್ರೆ ಕೆಳಗಡೆ ಓಡಾಡೋ ಜಾಗ ಇದ್ರೆ, ಒಂದು ಮನುಷ್ಯ ಓಡಾಡೋದು ಒಂದು 6 ಫೀಟ್. ಕೆಲವರು ಹೈಟ್ ಮಾಡ್ತಾರೆ, ಕೆಳಗಡೆ ಕೋಳಿ ಬಿಡ್ತಾರೆ, ಅದು ಕ್ಲೀನ್ ಮಾಡ್ಲಿಕ್ಕೆಲ್ಲ ಈಸಿ ಆಗುತ್ತೆ. ಇನ್ನು ಕೆಲವರು ಕೆಳಗೆ 3 ಸಾಲ ಕಲ್ಲು ಕಟ್ಟಿ ಮಾಡ್ತಾರೆ. ಹೈಟ್ ಮಾಡಿ ಮಾಡೋದು ಬೆಟರ್ ನನ್ನ ಪ್ರಕಾರ. ಅಂದ್ರೆ ಕ್ಲೀನ್ ಮಾಡೋಕೆ ಈಸಿ ಆಗುತ್ತೆ, ಓಡಾಡ್ಲಿಕ್ಕೆ ಈಸಿ ಆಗುತ್ತೆ. ಅಟ್ಟ ಅಂತೂ ಬೇಕೇ ಬೇಕಾಗಿ. ಅದ್ರ ಮೇಲೆ ಅಡಿಕೆ ದಬ್ಬಿ ಹಾಕರೂ ಆಗುತ್ತೆ ಸಿಂಪಲ್ ಆಗಿ, ಇಲ್ಲ ವುಡ್ಡಿನ ಮಾಡ್ರೂ ಆಗುತ್ತೆ. ಈಗ ಪ್ಲಾಸ್ಟಿಕ್ ಅದೆಲ್ಲ ಬರುತ್ತೆ, ಅದು ಮಾಡ್ರೂ ಆಗುತ್ತೆ. ಅಟ್ಟ ಬೇಕು. ಮತ್ತೆ ಸುತ್ತ ಮೆಸ್ಸು, ಗಾಳಿ ಚೆನ್ನಾಗಿ ಆಡಬೇಕು. ಬಟ್ ಅವಕ್ಕೆ ಮೇಕೆ ಅಂತ ಗೊತ್ತಾ, ಒಂದು ಕ್ಲೀನ್ ಬೇಕು. ಕ್ಲೀನ್ ಇಲ್ಲ ಅಂದ್ರೆ ಯಾವುದೇ ಕಡೆಗೆ ಮೇಕೆ ಸಾಕಲಿಕ್ಕೆ ಆಗಲ್ಲ. ಅಂದ್ರೆ ಅಟ್ಟ ಮಾಡಲೇಬೇಕು. ಹೈಬ್ರಿಡ್ ಇರಲಿ ಲೋಕಲ್ ಇರಲಿ, ಅಟ್ಟ ಬೇಕು. ಮಳೆಗಾಲದಲ್ಲಿ ಗಲೀಜ್ ಇರುತ್ತಲ್ಲ, ನೈಟ್ ಫುಲ್ ನಿಂತ್ಕೊಂಡೇ ಇರ್ತೀವಿ, ಬಿಟ್ಟರೆ ಮಲ್ಕೊಂಡಿರಲ್ಲ. ಅಂದ್ರೆ ಮನುಷ್ಯರಿಗಿಂತ ಕ್ಲೀನ್ ಹೋಗಿ. ಮತ್ತೆ ಮೆಮೊರಿ ಪವರ್ ಹಂಗೆ 4-5 ಕಿಲೋಮೀಟರ್ ಮೇಯ್ಕೆ ಹೋಗ್ತವಲ್ಲ, ಹೊಳಿನೆಲ್ಲ ಹೋಗ್ತವೆ, ಮನುಷ್ಯರಿಗೆ ಬರ್ಲಿಕ್ಕೆ ಗೊತ್ತಾಗಲ್ಲ. ಬಟ್ 4-5 ಕಿಲೋಮೀಟರ್ ವಾಪಸ್ ಬರ್ತವೆ. ಬಟ್ ನಾಯಿ ಅಟ್ಯಾಕ್ ಮಾಡಿಲ್ಲ ಅಂದ್ರೆ ಸೇಫ್ ಆಗಿ ಬರ್ತವೆ. ಈಗ ಅದಕ್ಕಿರುವಂತಹ ಆಹಾರ ಕ್ರಮಗಳು, ಅದರ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡಿ? ಲೋಕಲ್ ತಳಿ ಜಾಸ್ತಿ ಅಂತ ಖರ್ಚು ಅಂತ ಇಲ್ಲ. ಬೆಳಗ್ಗೆ ಆದ್ರೆ ಒಂದು 4 ಅವರ್ ಮೇಯ್ಕೆ ಬಂದ್ರೆ ಸಾಕು ಗುಡ್ಡದಲ್ಲಿ. ಆಮೇಲೆ ನೀರು ಇಟ್ಟರೆ ಬೇಕಾದ್ರೆ ಕುಡಿತೇವೆ, ಮಧ್ಯಾಹ್ನ ಟೈಮ್ ಕುಡಿತೇವೆ, ಇಲ್ಲಾಂದ್ರೆ ನೀರು ಕುಡಿಯಲ್ಲ. ಅವುಗಳು ಮೇಯ್ಕೊಂಡು ಬರುತ್ತಲ್ಲ, ಅದೇ ಅವುಗಳಿಗೆ ಆಹಾರ ಅಥವಾ ಮನೆಯಲ್ಲಿ ಬೇರೆ ಏನಾದ್ರೂ ಆಹಾರ ಮಾಡಿ ಕೊಡುವಂತ ಪದ್ಧತಿ? ಲೋಕಲ್ ತಳಿ ಎಂತ ಆಹಾರ ಕೊಡೋದಿಲ್ಲ ನಾವು, ಮೇಕೆ ಬಂದ್ ಮಾತ್ರ. ಅಂತ ಒಂದೇ ಬೇರೆ ಕಡೆ ಪ್ರೋಗ್ರಾಮ್ ಇತ್ತು, ನಮ್ಗೆ ಬಿಡ್ಲಿಕ್ಕೆ ಆಗಲ್ಲ ಅಂದ್ರೆ ಸೊಪ್ಪು ತಂದಾಗ್ತೇವೆ ಅಷ್ಟೇ. ಸೊಪ್ಪನ್ನೇ ಜಾಸ್ತಿ ಲೈಕ್ ಮಾಡಿ ತಿಂತವೆ, ಇಷ್ಟಪಟ್ಟು ತಿಂಬೋದು ಸೊಪ್ಪು. ಮತ್ತೆ ಈಗ ಸೊನೆ ಬರುವ ಐಟಮ್ ಇದೆಯಲ್ಲ, ಗಚ್ಚಿನ ಸೊಪ್ಪು, ನಾಚಿಕೆ ಮುಳ್ಳು ಇದೆಯಲ್ಲ ಅದು, ಮತ್ತೆ ಅಂಡರ್ ಸೊಪ್ಪು, ಬೆಳ್ಳಂಡಿ ಸೊಪ್ಪು, ಇವನ್ನೆಲ್ಲ ಜಾಸ್ತಿ ಲೈಕ್ ತಿಂತವೆ, ಇಷ್ಟಪಟ್ಟು ತಿಂತವೆ. ಹೆಲ್ಚಿನ ಸೊಪ್ಪು ಇವೆಲ್ಲ ತಿಂತವೆ. ಈಗ ಹೊರಗಡೆ ತಗೊಂಡೋದಾಗ ಯಾವ ರೀತಿ ನೀವು ಅದನ್ನು ಕಾಪಾಡಿಕೊಳ್ಳುವಂಥದ್ದು ಹೊರಗಿನ ಪ್ರಾಣಿಗಳಿಂದ? ಅಂದ್ರೆ ನಮ್ಮ ಜೊತೆ ನಾಯಿ ಇರ್ತವೆ, ಮೇಕೆ ಜೊತೆ ನಾಯಿ ಇರ್ತವೆ, ನಾಯಿ ಸಪೋರ್ಟ್ ಮಾಡ್ತಾವೆ ನಮಗೆ. ನಮ್ಮ ನಾಯಿ ಇಲ್ಲ ಅಂದ್ರೆ ನಮ್ಗೆ ಕೃಷಿ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಮ ಸಾಕು ನಾಯಿಗಳನ್ನು ನೀವು? ಸಾಕು ನಾಯಿ ಜೊತೆಗೆ ಇರ್ತವೆ. ಈಗ ಆಡುಗಳಿಗೆ ರೋಗಗಳು ಏನಾದರೂ ಕಂಡು ಬಂದಲ್ಲಿ ನೀವು ಯಾವ ರೀತಿ ಅವುಗಳ ನಿರ್ವಹಣೆ ಮಾಡುವಂಥದ್ದು? ರೋಗ ಬರ್ತವೆ,
ರೋಗ ಕಾಲುಬಾಯಿ ರೋಗ ಅಂತ ಇರುತ್ತೆ, ಮತ್ತು ವೈರಸ್ ಅಟ್ಯಾಕ್ ಎಲ್ಲ ಸ್ವಲ್ಪ ಜಾಸ್ತಿ. ಕಾಲುಬಾಯಿ ರೋಗಕ್ಕೆ PPR ಅಂತ ಇಂಜೆಕ್ಷನ್ ಮಾಡ್ತೇವೆ, ಮತ್ತು ವೈರಸ್ ಬರ್ತಿದ್ದಾಗೆ ET ಅಂತ ವ್ಯಾಕ್ಸಿನ್ ಹಾಕ್ತೇವೆ. ಮತ್ತೆ ಇಲ್ಲ ಗುಡ್ಡದಲ್ಲಿ ಬಿಟ್ಕೊಂಡು ಹೋದಾಗ ಲೋಕಲ್ ತಳಿಯಲ್ಲಿ ಅದೊಂದು ಸಮಸ್ಯೆ ಇದೆ, ಹಾವು ಕಚ್ಚುತ್ತವೆ. ಹಾವು ಕಚ್ಚಿದ್ದು ನಮ್ಗೆ ಗೊತ್ತಾಗಲ್ಲ. ಅವಕ್ಕೆ ಫುಡ್ ಏನೋ ತಿನ್ನಲ್ಲ, ಹೊಟ್ಟೆ ಊದ್ಕೊಂಡಿರುತ್ತೆ, ಸೈಲೆಂಟ್ ಆಗಿ ಇರ್ತವೆ. ಅದನ್ನ ಫೈಂಡ್ ಔಟ್ ಮಾಡೋದು ಹೆಂಗಂದ್ರೆ ಅವನ್ನ ಕಿವಿ ಹಿಡಿಬೇಕು. ಒಂದು ಹುಷಾರಿಲ್ದಿದ್ದ ಆಡಿದ್ದು, ಇನ್ನೊಂದು ಚೆನ್ನಾಗಿರೋ ಆಡಿದ್ದು. ಹುಷಾರಿಲ್ದಿದ್ದ ಆಡಿ ಕಿವಿ ಹಿಡಿದಾಗ ತಂಪಾಗಿರುತ್ತೆ, ಥಂಡಿಯಾಗಿರುತ್ತೆ. ಆದ್ರೆ ಕಿವಿ ಒಂಚೂರು ಸಣ್ಣಕ್ಕೆ, ಜಾಸ್ತಿ ಅಲ್ಲ, ಜಾಸ್ತಿ ಕಟ್ ಮಾಡಿದ್ರೆ ತಗೊಳ್ಳಲ್ಲ. ದೈವಿಕಲ್ಲ ಕಟಿಂಗ್ ಮಾಡೋರು ಇದು ಮೊದಲೇ ಗಾಯ ಆಯ್ತು ಅಂತ ತಗೊಳ್ಳಲ್ಲ. ಸಣ್ಣಗೆ ಗೊತ್ತಾಯ್ದಿದ್ದಾಗೆ ಜಸ್ಟ್ ಒಂದು ಕಿವಿ ಒಂಚೂರು ಓಪನ್ ಮಾಡಿದ್ರೆ, ಜಸ್ಟ್ ಆ ಕಿವಿ ರೆಕ್ಕೆ ಇರುತ್ತಲ್ಲ, ಜಸ್ಟ್ ಓಪನ್ ಮಾಡೋದು. ಅದು 10 ರಿಂದ 15 ನಿಮಿಷ ಬಿಟ್ಟು ರಕ್ತ ಬರುತ್ತೆ. ಹಾವು ಕಚ್ಚಿದ್ರೆ, ಇಲ್ಲಾಂದ್ರೆ ಕಟ್ ಮಾಡಿ ಕೂಡ ರಕ್ತ ಬರುತ್ತೆ. ಒಂದು 15 ನಿಮಿಷ ಆದ್ಮೇಲೆ ರಕ್ತ ಬರುತ್ತೆ. ರಕ್ತ ಎಲ್ಲ ಹೊರಗಡೆ, ವಿಷ ಎಲ್ಲ ಹೊರಗಡೆ ಹೋಗುತ್ತೆ, ಆಮೇಲೆ ಸರಿ ಆಗುತ್ತೆ. ಅದಕ್ಕಾಗಿ ನೀವು ಏನು ಅಂದ್ರೆ ಈ ವಿಷ ಜಂತುಗಳೇನಾದ್ರೂ ಕಡಿಯೋದಾದ್ರೆ ಅದು ಏನ್ ಕಚ್ಚಿತ್ತಂತ ನಮ್ಗೆ ಗೊತ್ತಾಗಲ್ಲ. ಅಲ್ಲಿಗೆ ಅದು ಗುಡ್ಡದಲ್ಲೇ ಮೇಯುದು, ಹಳಿನೆಲ್ಲ ಮೇಯುತ್ತೆ, ಅಲ್ಲೇ ಹಾವು ಇರೋ ಜಾಗ. ಅಲ್ಲ, ಹಾವು ಕಡಿದಿದೆ ಅಂತ ಗೊತ್ತಾದ ನಂತರ ನೀವು ಅದನ್ನ ಯಾವ ರೀತಿ ಅಂದ್ರೆ ಕಿವಿ ಕಟ್ ಮಾಡಿ ರಕ್ತ ಹೋದಾಗ ಸರಿ ಆಗುತ್ತೆ ಅದಾಗಿ. ಎಷ್ಟು ಹೊತ್ತು ಅದು ಅಂದ್ರೆ ಅವುಗಳು ತಲೆ ತಿರುಗಿ ಬೀಳುವಂತ ಸಾಧ್ಯತೆಗಳೇನಾದ್ರೂ ಇರೋದಿಲ್ವಾ? ಅಂದ್ರೆ ಅಲ್ಲಲ್ಲ, ಅವಕ್ಕೆ ಅಂತದ ಸಮಸ್ಯೆ ಮನುಷ್ಯ ತರ ಅದೇ ಇಮಿಡಿಯೇಟ್ ಬೀಳಲ್ಲ. ಅವು ಅಲ್ಲ ಡಲ್ ಆಗಿರ್ತವೆ, ಅವಕ್ಕೆ ರೋಗನಿರೋಧಕ ಶಕ್ತಿ ಜಾಸ್ತಿ ಇರುತ್ತಲ್ಲ, ಡಲ್ ಆಗಿರ್ತವೆ. ಆವಾಗ ಇದು ರಕ್ತ ಕಿವಿ ಓಪನ್ ಮಾಡುತ್ತಲ್ಲ, ರಕ್ತ ಹೋಗಿ ಆಮೇಲೆ ರೆಡಿ ಆಗ್ತಾವಾಗಿ. ಒಂದು ಅರ್ಧ 1 ಗಂಟೆಯಲ್ಲಿ ಫುಡ್ ತಿನ್ನಿಸಿ ಮಾಡ್ತಾವಾಗಿ. ಈ ರೋಗಗಳು ಬರುವ ಮುಂಚಿತವಾಗಿ ನೀವು ಅವುಗಳಿಗೆ ವ್ಯಾಕ್ಸಿನೇಷನ್ ಎಲ್ಲ ಮಾಡುವಂತಹ ವ್ಯಾಕ್ಸಿನ್ ಮಾಡಬೇಕು. ಮತ್ತೆ ಆಡುಗ ಸಾಕಾಣಿಕೆ ಇನ್ನೊಂದು ಇದೆ, ನಮ್ಮ ಹತ್ರ ಒಂದು 10-20 ಇದೆ ಅಂದ್ಕೊಳ್ಳಿ. ಆಮೇಲೆ ಹೊರಗಡೆಯಿಂದ ಒಂದು 4-5 ಹತ್ತಿವೆ ಅಥವಾ 10-20 ಹತ್ತಿವೆ ಅಂದ್ಕೊಳ್ಳಿ. ಅವನ್ನ ಸಪರೇಟ್ ತಂದಿಡಬೇಕು, ಒಂದೇ ಸಲ ಡೈರೆಕ್ಟ್ ಜೊತೆ ಬಿಡಬಾರ್ದು. ಕೋಳಿ ಮತ್ತೆ ಮೇಕೆ ಅಲ್ಲಿ ವೈರಸ್ ಅಟ್ಯಾಕ್ ತುಂಬಾ ಆಗುತ್ತೆ. ಅವಕ್ಕೆ ಸಪರೇಟ್ ಒಂದು 15 ದಿನ ಸಪರೇಟ್ ಕಟ್ಟಿ ಅವಕ್ಕೆ ವ್ಯಾಕ್ಸಿನ್ ಎಲ್ಲ ಮಾಡಿ ನಂತರ ಜೊತೆ ಬಿಡಬೇಕು. ಹಂಗೆ ಈ ಆಡು ಸಾಕಣೆಯಲ್ಲಿ ನೀವು ಈಗ ಮಾರಾಟ ಎಲ್ಲ ಯಾವ ರೀತಿ ಮಾಡುವಂತಂದು ಅಂದ್ರೆ ಹಾಲಿನ ಮಾರಾಟ ಹಾಗೇನಾದ್ರೂ ಮಾಡ್ತೀರಾ, ಅಥವಾ ಗೊಬ್ಬರ ಅಥವಾ ಮಾಂಸಕ್ಕಾಗಿ ಮಾರಾಟ ಮಾಡುವಂತದ್ದು ಯಾವ ರೀತಿ? ಆಡಲ್ಲೇ ಹಾಲು ಮಾರ್ಬೋದು, ಗೊಬ್ಬರನೂ ಮಾರ್ಬೋದು, ಮತ್ತೆ ಮಾಂಸನೂ ಮಾರ್ಲಿಕ್ಕಾಗತ್ತೆ. ನಮ್ದಂದ್ರೆ ಈಗ ತೋಟ ಗೊಬ್ಬರ ಬೇಕಂತ ಮೇನ್ ಮಾಡ್ತಾ ಇರೋದು. ನಾವು ಹಾಲೆಲ್ಲ ಮಾರಾಟ ಮಾಡೋದಿಲ್ಲ, ಹಾಲು ಮರಿಯ ಕುಡ್ಕೊಂತೀವಿ. ಲೋಕಲ್ ತಳಿಯೆಲ್ಲ ಹಾಲು ಸ್ವಲ್ಪ ಕಮ್ಮಿ ಇರುತ್ತೆ, ಒಂದು 250ರಿಂದ 700 ml, ಹೈಯೆಸ್ಟ್ ಅಂದ್ರೆ 700 ml ಬರುತ್ತೆ ಒಂದು ದಿನದಲ್ಲಿ. ಅದು ಮರಿಗೆ ಕಮ್ಮಿ ಆಗುತ್ತೆ, ಅದರಿಂದ ನಾವು ಹಾಲು ಕರಿಯೋಕ್ಕೆಲ್ಲ ಹೋಗಲ್ಲ. ಒಂದು ಹಂತಕ್ಕೆ ಬಂದ ಮೇಲೆ ನಾವು ಸೇಲ್ ಮಾಡ್ತೇವೆ. ಇಡೀ ಕುರಿ ಮಾರೋದ್ರೆ 450 ರೂಪಾಯಿ kg. ಕಟಿಂಗ್ ಎಲ್ಲ ಮಾಡಿ ಕೊಡೋಕ್ಕಾತಿಲ್ಲ, ಅದು ಮೇಕೆ ಅಂತ ಅಟ್ಯಾಚ್ಮೆಂಟ್ ಇತ್ತಲ್ಲ, ಮಾರುವಾಗ ತುಂಬಾ ಬೇಜಾರಾಗತ್ತೆ. ಸ್ಟಾರ್ಟಿಂಗ್ ಅಂತ ಒಂದು ಸಾಕಿದ್ದೆ, ಅದು ನಂಗೆ ಸಿಟ್ಟು ಬಂದ್ರೆ ಅದಕ್ಕೆ ಗೊತ್ತಾಗೋದು. ನಾವೇ ಹೆದರ್ಸಿದ್ರೆ ಗೊತ್ತಾಗುತ್ತೆ. ಅದೇ ಪ್ರೀತಿಯಿಂದ ಕರೆದ್ರೆ ಹತ್ರ ಬರುತ್ತೆ, ಅದೇ ಸಿಟ್ಟು ಬಂದಾಗ ಯಾವುದೇ ಕಾರಣಕ್ಕೂ ಹತ್ರ ಬರ್ತಿಲ್ಲ. ಅಷ್ಟೊಂದು ಮೆಮೊರಿ ಪವರ್ ಇರುತ್ತೆ, ಗ್ರಾಹ್ಯ ಮಾಡ್ತಾ ಹೋಗಿ. ಅಂದ್ರೆ ನಮ್ಮ ಭಾವನೆಗಳು ಅರ್ಥ ಆಗುತ್ತೆ, ಓಕೆ, ನಮ್ಮೊಂದಿಗೆ ಹೊಂದಿಕೊಳ್ತೇವೆ. ನನ್ಗಂತ ತುಂಬಾ ಇಷ್ಟ ಆಯ್ತು. ಅದನ್ನ ಸೇಲ್ ಮಾಡಬಾರ್ದು ಅನ್ಕೊಂಡಿದ್ದೆ, ಬಟ್ ನಾಯಿ ಅಟ್ಯಾಕ್ ಮಾಡ್ತು. ಆವಾಗಲೂ ಮಾರಕ್ ಬೇಜಾರಾಯ್ತು ನಂಗೆ. ಇನ್ನೊಬ್ರು ಮೇಕೆ ಸಾಕೋರಿದ್ರು, ಅವ್ರಿಗೆ ಶಿಫ್ಟ್ ಮಾಡಿದೆ. ₹1 ಕೊಡೋದು ಬೇಡ, ನೀವು ತಗೊಂಡೋಗಿ ಅದನ್ನ ಹುಷಾರು ಮಾಡಿ ಅಂದ್ರೆ ಅವ್ರು ರೆಡಿ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಈಗ ಕೋಳಿ ಸಾಕಣೆಗೆ ಬಂದ್ರೆ ಈಗ ಅದರ ಕುರಿತು ಹೇಳೋದಾದ್ರೆ ನಿಮ್ಮ ಹತ್ರ ಯಾವ ತಳಿಗಳೆಲ್ಲ ಇವೆ? ನಮ್ದು ನಾಟಿ ತಳಿ ಮತ್ತೆ ಸ್ವರ್ಣಧಾರ ಇದೆ, ಗಿರಿರಾಜ್ ಎಲ್ಲ ಇದೆ. ಜಾಸ್ತಿ ಫೋಕಸ್ ನಾಟಿ ತಳಿ ಮಾಡ್ತೇನೆ. ಹಾಗೆ ನಾಟಿ ತಳಿಯಲ್ಲಿ ಸ್ವಲ್ಪ ರೋಗ ಕಮ್ಮಿ ಮತ್ತೆ ರೇಟ್ ಜಾಸ್ತಿ ಇದೆ. ಕೋಳಿ ಎಷ್ಟು ಕೋಳಿಗಳನ್ನು ಇವಾಗ ಸಾಕ್ತಾ ಇದ್ದೀರಿ? ನನ್ನ ಹತ್ರ 100-105 ಕೋಳಿ ಇದ್ದಾವೆ. ಒಂದೊಂದು ಟೈಮ್ ಜಾಸ್ತಿ ಇರ್ತವೆ, ಅದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಾರ್ಕೆಟ್ ಇದ್ದವು ಸೇಲ್ ಮಾಡ್ತಾ ಇರ್ತೀವಿ. ಕೆಲವು ಮಾರ್ಕೆಟ್ ಕಮ್ಮಿ ಇದ್ದಾಗ ಸ್ವಲ್ಪ ಕೋಳಿ ಜಾಸ್ತಿ ಇರ್ತವೆ, 150-200 ತನಕ ಹೋಗ್ತೇವೆ. ನೀವು ಅದು ಹೊರಗಡೆಯಿಂದ ಖರೀದಿ ಮಾಡಿ ತರುವಂತದ್ದ ಮರಿಗಳನ್ನು? ಅಲ್ಲ, ಮರಿ ನಾನು ಯಾವುದೇ ಕಾರಣಕ್ಕೂ ಹೊರಗಡೆ ತರುವುದಿಲ್ಲ. ಅಲ್ಲಿ ವೈರಸ್ ನಮ್ದಲ್ಲೇ ಸಾಂಪ್ರದಾಯಿಕ ಮೆಥಡ್ ಇತ್ತಲ್ಲ, ಮೊಟ್ಟೆ ಇಟ್ಟು ಮರಿ ಮಾಡೋದು. ಒಂದು 20 ಬ್ರೀಡಿಂಗ್ ಇಡಿದ್ವಿ, ಒಂದು ಮರಿ ಕೊಡ್ತಾ ಇರ್ತೇವೆ. ಆಮೇಲೆ ಮರಿ ಗ್ರೋತ್ ಮಾಡಿ ಒಂದು ಹಂತಕ್ಕೆ ಬಂದ ಮೇಲೆ ಸೇಲ್ ಮಾಡ್ತೇವೆ. ಅದರ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡುವಂತ ಅಂದ್ರೆ ನಾವು ಓಪನ್ ಆಗಿ ಬಿಟ್ಬಿಡ್ತೇವೆ. ನಾಟಿ ಕೋಳಿ ಅಂದ್ರೆ ಬಿಟ್ಟು ಸಾಕ್ಬೇಕು. ನೀವು ಒಂದು ಕಡೆ ಕೂಡಿ ಹಾಕಿದ ಸಾಕ್ರೆ ಅದು ನಾಟಿ ಕೋಳಿ ಆಗೋದಿಲ್ಲ. ಕಲ್ಲಲ್ಲಿ ಮಾತ್ರ ನಾಟಿ ಕೋಳಿ ಇರುತ್ತೆ, ಬಾಯ್ಲರ್ ಕೋಳಿಗೆ ಅದಕ್ಕೆ ಡಿಫ್ರೆನ್ಸ್ ಅಂತ ಇಲ್ಲ. ನಾಟಿ ಕೋಳಿ ಅಥವಾ ನಾಟಿ ತಳಿ ಹಸು ಅಂತ ಇತ್ತಲ್ಲ, ಅವು ತಿನ್ನುವ ಫುಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ನಾಟಿ ತಳಿ ಒಂದು ಹಸುವಿನ ಕಟ್ಕೊಂಡು ಅದು ನಾಟಿ ತಳಿ ಹಸುವಿನ ಹಾಲು ಅಂತ ಹೇಳಿದ್ರೆ ತಪ್ಪದು. ಅದು ಗುಡ್ಡದಲ್ಲಿ ಹೋಗಿ ಎಲ್ಲ ವೆರೈಟಿ ಸೊಪ್ಪು ತಿಂದ್ರೆ ಮಾತ್ರ ಅದು ನಾಟಿ ಹಸುವಿನ ಹಾಲು, ಅಲ್ಲಿ ಗುಣಮಟ್ಟ ಚೆನ್ನಾಗಿರುತ್ತೆ. ಈ ನಾಟಿ ಕೋಳಿನೂ ಹಾಗೆ, ಅದು ಬಿಟ್ಟು ಸಾಕಿದ್ರೆ ಮಾತ್ರ ಅದಕ್ಕೆ ಬೇಕಾದ ಹುಳ ಹಪ್ಪಟೆ ಎಲ್ಲ ತಿಂದು ಅದೆಲ್ಲ ಓಡಾಡಕ್ಕೆ ಇದ್ರೆ ಮಾತ್ರ ಅದರ ರುಚಿ ಜಾಸ್ತಿ. ನಾವು ಅದೇ ಒಂದ್ ಕಡೆ ಕೂಡಿ ಹಾಕಿ ಒಂದೇ ಫುಡ್ ಕೊಡ್ತಾ ಇದ್ರೆ ರುಚಿ ಬರ್ತಿಲ್ಲ. ಬೇರೆ ಆಹಾರ ಕ್ರಮ ಎಲ್ಲ ಯಾವ ರೀತಿ? ಬೇರೆ ಆಹಾರ ಕ್ರಮ ಅಂದ್ರೆ ನಾನು ಸ್ಟಾರ್ಟಿಂಗ್ ಸ್ವಲ್ಪ ಮರಿ ಪೀಡ್ ಕೊಡ್ತೆ, ಒಂದು 15 ದಿನ. ಅದು ಬೇರೆ ಅಂತ ತಿಂಬಕ್ಕಾತಿಲ್ಲ ಹೋಗಿ. ಆದ್ಮೇಲೆ ನೆಕ್ಸ್ಟ್ ನಮ್ಮ ಫುಡ್ ಮಾಮೂಲಿ ಇರುತ್ತಲ್ಲ, ಭತ್ತ ಎಲ್ಲ ಕೊಡ್ತೆ. ಆಮೇಲೆ ಅಜೋಲ ಸಾಕ್ತೆ. ಅಜೋಲ ಮೀನಿಗೆ, ಮೇಕೆಗೆ
ಮತ್ತೆ ಕೋಳಿಗೆ ಮೂರಿಗೆ ಯೂಸ್ ಮಾಡುತ್ತೆ. ಅದು ಇಷ್ಟಪಟ್ಟು ತಿಂತವೆ. ಆಮೇಲೆ ಹಣ್ಣು ನಮ್ಮ ತೋಟದಲ್ಲೇ ಇರುತ್ತೆ. ಪಪ್ಪಾಯ ಹಣ್ಣು ಇರುತ್ತೆ, ಬಾಳೆಹಣ್ಣು ಇರುತ್ತೆ, ಹಲಸಿನ ಹಣ್ಣು, ಮಾವಿನ ಹಣ್ಣು, ಈ ತರ ಬೇರೆ ಬೇರೆ ವೆರೈಟಿ ಹಣ್ಣು ಇದೆ. ಮತ್ತೆ ಹೊಸದ ವಾಟರ್ ಆಪಲ್ ಇವೆಲ್ಲ ಇರುತ್ತಲ್ಲ, ಯಾವ ಸೀಸನಲ್ಲಿ ಯಾವ ಹಣ್ಣು ಇತ್ತು ಅದನ್ನೆಲ್ಲ ಕೊಟ್ಕೊಂತಾಗಿ. ಮತ್ತೆ ಅಂಗಡಿಗೆ ಹೋದಲ್ಲ ಟೊಮೆಟೊ ವೇಸ್ಟ್ ಇರುತ್ತೆ, ನಮ್ದು ತೋಟದಲ್ಲೇ ಟೊಮೆಟೊ ಬೆಳೀತು, ಅದು ವೇಸ್ಟ್ ಇರುತ್ತೆ, ಕೋಳಿ ಹಾಕಂತೇವೆ ಹೋಗಿ. ಪಪ್ಪಾಯ ಹಣ್ಣೆಲ್ಲ ಲಾಯ್ಕೆ ಇಷ್ಟಪಟ್ಟು ತಿಂತಾವೆ ಹೋಗಿ. ಅಂದ್ರೆ ವೇಸ್ಟ್ ಆಗುತ್ತೆ. ಒಂದೇ ತೋಟದಲ್ಲೇ ಇರುತ್ತಲ್ಲ, ಈ ಪಪ್ಪಾಯ ಮರದಲ್ಲಿ ಕಾಯಿ ಇರುತ್ತೆ, ಒಂದು ಹಕ್ಕಿ ಬಂದು ತಿನ್ನೋದು, ಹೆಗ್ಗಳು ತಿನ್ನೋದು, ಚಣಿಲ್ ತಿನ್ನೋದು ಏನೋ ಮಾಡ್ತೇವೆ. ಅದನ್ನ ನಮ್ಮ ಸೇಲ್ ಮಾಡ್ಲಿಕ್ಕೆ ಆಗಲ್ಲ, ಅದನ್ನ ಕೋಳಿಗೆ ಫುಡ್ ಆಗಿ ಕನ್ವರ್ಟ್ ಮಾಡ್ಕೊಂತೇವೆ ಹೋಗಿ. ಈಗ ನಾಟಿ ಕೋಳಿ ಬೆಳೆದು ಮಾರಾಟಕ್ಕೆ ಸಿದ್ಧವಾಗ್ಲಿಕ್ಕೆ ಎಷ್ಟು ಸಮಯ ತಗೊಳ್ತದೆ? ಮಿನಿಮಮ್ 1 ವರ್ಷ ಬೇಕು ನಾಟಿ ಕೋಳಿ. ತುಂಬಾ ಲಾಂಗ್ ಟರ್ಮ್ ಅದಾಗಿ. ಅಂದ್ರೆ ಫುಡ್ ಹೆವಿ ಖರ್ಚಾಗತ್ತೆ. ನಾವು ಫುಡ್ ಈ ತರ ಆಲ್ಟರ್ನೇಟಿವ್ ಆಗಿ ವೇಸ್ಟ್ ಐಟಮ್ ಎಲ್ಲ ಹಾಕೋದ್ರಿಂದ ಬ್ಯಾಲೆನ್ಸ್ ಮಾಡ್ಲಕ್ಕ. ಇಲ್ಲಾಂದ್ರೆ ಡೈಲಿ 10 ರೂಪಾಯಿ ಫುಡ್ ಅಂದ್ರು 3600 ರೂಪಾಯಿ ಆಯ್ತು ವರ್ಷಕ್ಕೆ. ಒಂದು ಕೋಳಿ ಹೋಗೋದು 7 ರಿಂದ 7,500. 3600 2,500 ಎಲ್ಲಿ? ಆ ಲಾಸ್ನ ಬ್ಯಾಲೆನ್ಸ್ ಮಾಡೋಕೆ ಈ ಥರ ಎಲ್ಲ ಮಾಡ್ತಾ ಇದ್ದೆ ನಾಗೆ. ಯಾವ್ದೆಲ್ಲ 1 ರೂಪಾಯಿ ಖರ್ಚಿಲ್ಲ. ಒಂದು ತೊಟ್ಟಿ ಮಾಡಿ ಅದಕ್ಕೊಂದು ಮುಷ್ಟಿ ತಗೊಂಡು ಹಾಕರೆ ಅದು ವಾರದಲ್ಲಿ ಫುಲ್ ತೊಟ್ಟಿ ಕವರ್ ಆಗುತ್ತೆ. ಡೈಲಿ 2 kg ಫುಡ್ ತೆಗೆದು ಕೋಳಿ ಹಾಕರೆ ಮುಗೀತಾಗಿ. ಅದನ್ನು ಕೊಡುವ ವಿಧಾನ ಅಂತ ಬೇರೆ ಏನಾದರೂ ವಿಧಾನ ತಿಂತವೆ. ಸ್ಟಾರ್ಟಿಂಗ್ ಸ್ವಲ್ಪ ಒಂಚೂರು ಪೀಡಿ ಮಿಕ್ಸ್ ಮಾಡಿ ಅಥವಾ ಏನು ಫುಡ್ ಕೊಡ್ತೇವೆ ಅದು ಮಿಕ್ಸ್ ಮಾಡಿ ಕೊಟ್ಟರೆ ತಿಂತವೆ. ಆಮೇಲೆ ಡೈರೆಕ್ಟ್ ಹಾಕರೆ ಆರಾಮಾಗಿ ತಿಂತವೆ. ಈಗ ಕೋಳಿ ನೀವು ಮೊಟ್ಟೆಯನ್ನು ಮಾರಾಟ ಮಾಡ್ತೀರಾ? ಮೊಟ್ಟೆನ ಕೊಡ್ತೇವೆ, ಇಲ್ಲ ಅಂತಿಲ್ಲ. ಮೊಟ್ಟೆ 20 ರೂಪಾಯಿ ಸೇಲ್ ಮಾಡ್ತೇವೆ. ಹೆಣ್ಣು ಕೋಳಿ ಆದ್ರೆ 650 ರೂಪಾಯಿ ಕೆಜಿ, ಗಂಡು ಕೋಳಿ ಆದ್ರೆ 800 ರೂಪಾಯಿ ಕೆಜಿ ಲೆಕ್ಕ ಮಾಡ್ತೇವೆ. ಈಗ ನೀವು ಮೊಟ್ಟೆಯನ್ನು ಮಾರಾಟ ಮಾಡುವುದಕ್ಕೆ ಈಗ ನೀವು ಹೊಸ ತಳಿಗಳನ್ನು ಮಾಡಬೇಕಿದ್ರೆ, ಅಂದ್ರೆ ಹೊಸ ಕೋಳಿಗಳನ್ನು ಮಾಡಬೇಕಿದ್ರೆ ಮೊಟ್ಟೆಗಳು ಬೇಕಾಗುತ್ತಲ್ಲ, ಅಂದ್ರೆ ಅದು ಪ್ರತ್ಯೇಕವಾಗಿ ಸಾಕುವಂಥದ್ದು, ಅಂದ್ರೆ ಮೊಟ್ಟೆಗಾಗಿ ಕೋಳಿಗಳು, ಆಮೇಲೆ ಮರಿಗಳನ್ನು ಮಾಡ್ಲಿಕ್ಕೆ ಉಪಯೋಗ ಅಲ್ಲ. ಮರಿದು ಸಪರೇಟ್ ಇರ್ತವೆ, ಮತ್ತೆ ಎಷ್ಟ ಕೋಳಿ ಇರ್ತವೆ ಅವಾಗ ಸರಿಯಾಗಿ ಮರಿ ಮಾಡಲ್ಲ, ಸೇಲ್ ಆಗಿದ್ದೇ ಇರ್ದವು, ಅವೆಲ್ಲ ಮೊಟ್ಟೆ ಇರ್ತವೆ. ಆ ಮೊಟ್ಟೆನೆಲ್ಲ ಸೇಲ್ ಮಾಡ್ಕೊತೇವೆ. ಅಂದ್ರೆ ಬ್ರೀಡಿಂಗ್ ಪಕ್ಕ ಇರ್ತವಲ್ಲ, ಅವನ್ನ ಯಾವುದೇ ಕಾರಣಕ್ಕೂ ಸೇಲ್ ಮಾಡೋದಿಲ್ಲ. ಅದ್ರ ಮರಿ ಪಕ್ಕ ಮಾಡ್ತಾವೆ, ನಮಗೆ ಕನ್ಫರ್ಮ್ ಇರುತ್ತೆ. ಅವನ್ನ ನಾವು ಸೇಲ್ ಮಾಡಿದ್ರೆ ನಮ್ಗೆ ಲಾಸ್ ಆಗುತ್ತೆ. ಈ ಕೆಲವೊಂದು ಮರಿ ಮಾಡಲ್ಲ, ಮೊಟ್ಟೆನ ಹಾಳು ಮಾಡ್ತೇವೆ. ಮತ್ತೆ ಸೇಲ್ ಆಯ್ದು ಉಳ್ಕೊಂಡೆ ಹೆಡಿ ತುಂಬ ಇರ್ತವೆ, ಆವಾಗೆಲ್ಲ ಮೊಟ್ಟೆ ಸೇಲ್ ಆಗುತ್ತೆ. ಹಾಗೆ ಈಗ ಮೊಟ್ಟೆ ಒಂದೊಂದು ಲೆಕ್ಕ ನನ್ನ ಹತ್ರ ಕಮ್ಮಿ ಇದೆ, ನನ್ನ ಹತ್ರ ಸೇಲ್ ಬ್ರೀಡಿಂಗ್ ಮಾತ್ರ ಇದೆ, ಮೊಟ್ಟೆ ಇಲ್ಲ ಅಂದ್ರೆ ಪಕ್ಕದ ರೈತನ ಕಲೆಕ್ಟ್ ಮಾಡ್ತೇವೆ. ಅವ್ರನ್ನ ಮೊಟ್ಟೆ ಕಲೆಕ್ಟ್ ಮಾಡಿ ಕಸ್ಟಮರ್ಗೆ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳಲ್ಲ. ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಕೊಂತಾರೆ, ನಂಗೆ ಮೊಟ್ಟೆ ಬೇಕು ಅಥವಾ ಇನ್ನೊಂದು ಬೇಕು ಅಂತ ಕೇಳಿರ್ತಾರೆ. ಅದನ್ನ ಪ್ರವೀಣ್ ಹೆಬ್ಬಗೋಳಿ ಹತ್ರ ಸಿಗುತ್ತೆ ಅಂತ ನಂಬಿಕೆ ಮೇಲೆ ಕಟ್ತಾರೆ. ಆ ನಂಬಿಕೆನ ಉಳಿಸ್ಕೊಳ್ಳಿಕ್ಕೆ ನನ್ನ ಹತ್ರ ಇಲ್ಲ ಅಂದ್ರೆ ನನ್ನ ಹತ್ರ ತುಂಬ ಜನ ರೈತರ ಕಾಂಟ್ಯಾಕ್ಟ್ ಇದೆ, ಅವ್ರ ಹತ್ರ ಕಲೆಕ್ಟ್ ಮಾಡಿ ಕೊಡ್ತೆ. ಈಗ ಕೋಳಿಗಳಿಗೆ ರೋಗ ಬಾಧೆ ಎಲ್ಲ ಬರುವಂಥದ್ದಿಲ್ವ? ಅಂದ್ರೆ ಊರ ತಳಿಗಳಿಗೆ ಕಡಿಮೆಯಾ, ಹೇಗೆ ಅದು? ಊರ ತಳಿಗೆ ರೋಗ ಬಾಧೆ ಅಂತ ಇದೆ, ಇಲ್ಲ ಅಂತಲ್ಲ. ಬೇರೆ ಕಡೆಯಿಂದ ಕೋಳಿ ತಂದಾಗ ಮಾಮೂಲಿ. ಆದ್ರಿಂದ ಆದಷ್ಟು ಹೊರಗಿಂದ ಕೋಳಿ ಸಾಕೋರು ಹೊರಗಿಂದ ಕೋಳಿ ತರಬಾರ್ದು. ತಂದ್ರು 15 ದಿನ ತಿಂಗಳ ಸಪ್ರೇಟ್ ಇಟ್ಟು ಅದು ಓಕೆ ಅಂದ್ರೆ ಮಾತ್ರ ಜೊತೆ ಬಿಡಬೇಕು. ಮತ್ತೆ ಲಸೋಟ ಅಂತ ಬರುತ್ತೆ, ಸಣ್ಣ ಮರಿ ಇದ್ದಾಗ ಹಾಕೋದು. ಒಂದು ಹುಟ್ಟಿ 1 ವಾರದಲ್ಲಿ ಹಾಕಬೇಕು ಲಸೋಟ. ಕಣ್ಣಿಗೆ ಡ್ರಾಪ್ಸ್ ಬಿಡೋದು, ಒಂದೊಂದು ಹುಂಡು ಪೋಲಿಯೋ ಡ್ರಾಪ್ಸ್ ಬಿಟ್ಟಾಗಿ ಹಣ್ಣು ಬಿಡೋದು. ಕೆಲವರ ತಿಂಗಳು ಕೊಡ್ತಾರೆ, ನಾವೆಲ್ಲ ನೋಡ್ಕೊ ಕೊಡ್ತೇವೆ, ನಮ್ಗೆ ಅನುಭವ ಐತೆ. ಅಂದ್ರೆ ಬೇಕಿದ್ದ ಟೈಮಿಗೆ ಮಾತ್ರ ಕೊಡ್ತೇವೆ, ಅದು ಬ್ಯಾಲೆನ್ಸ್ ಮಾಡ್ತೇವೆ. ಮತ್ತೆ ಕೋಳಿಯೆಲ್ಲ ಬರೋದು ಮತ್ತೊಂದು ಮುಖದಲ್ಲೆಲ್ಲ ಕಜ್ಜಿ ಬರುತ್ತೆ, ಕುತ್ತ ಅಂತ, ಅದೊಂದು ದೊಡ್ಡ ಸಮಸ್ಯೆ ಇದೆ. ಅದು ಬಾಡಿ ಹೀಟ್ ಆದಾಗ ಬರುತ್ತೆ. ನಾವು ಹಣ್ಣೆಲ್ಲ ಜಾಸ್ತಿ ಕೊಡ್ತೇವೆ, ಅಜೆಲ್ಲ ಕೊಡ್ತೇವೆ, ಅದರಿಂದ ಕಂಟ್ರೋಲ್ ಬರುತ್ತೆ. ಒಂದು ವೇಳೆ ಹೀಟ್ ಆಯ್ತಂದ್ರೆ ಆ ಥರ ಅದೇ ಪ್ರಾರಂಭಿಕ ಹಂತದಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು. ಜಾಸ್ತಿ ಆದಮೇಲೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಆವಾಗ ಪ್ರಾರಂಭಿಕ ಹಂತದಲ್ಲಿ ಬಂದಾಗ ಈ ರಾಗಿ ಮುದ್ದೆ ಇತ್ತಲ್ಲ, ಅದು ಮಾಡಿ ಒಂದು 2-3 ದಿನ ಕಂಟಿನ್ಯೂ ಕೊಟ್ಟರೆ ಕಮ್ಮಿ ಆಗುತ್ತೆ. ಅದಕ್ಕೆ ಕೋಳಿ ಸರಿ ಆಗ್ತವೆ. ಅದು ಜಾಸ್ತಿ ಆದರೆ ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಬರ್ತಿಲ್ಲ, ಅಬ್ಸರ್ವ್ ಮಾಡ್ತಿರ್ಬೇಕಾಗಿ. ಮತ್ತೆ ಮೇಯ್ನ್ ಆಗಿ ಕೋಳಿಯ ಮನುಷ್ಯ ಅಥವಾ ಪ್ರಾಣಿಗಳು ಯಾವುದೇ ಇರಲಿ ಕುಡಿಯೋ ನೀರಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೋಳಿ ಗಲೀಜು ಮಾಡ್ಕೊಂಡು ಜಾಸ್ತಿ ನೀರು ದಿನಕ್ಕೆ 1-3 ಸಲ ಚೇಂಜ್ ಮಾಡ್ರೆ ಒಳ್ಳೆಯದು. ಗುಣಮಟ್ಟದ ನೀರೇ ಕೊಡಿ, ಅಲ್ಲಿ ವೇಸ್ಟ್ ನೀರೆಲ್ಲ ಕೊಡಬೇಡಿ. ಯಾವುದೇ ತಿನ್ನೋ ಆಹಾರ ಇತ್ತಲ್ಲ, ಚೆನ್ನಾಗಿ ಗುಣಮಟ್ಟದ ಆಹಾರ ತಿಂದರೆ ಚೆನ್ನಾಗಿರ್ತಾರೆ. ರೈತರು ಚೆನ್ನಾಗಿರ್ತಾರೆ ಅಂತ ಕೇಳಿದ್ರೆ ಗುಣಮಟ್ಟದ ಆಹಾರ ತಿಂತಾರೆ ಅಷ್ಟೇ. ಅಂದರೆ ಬೇರೆ ಕಡೆ ಎಲ್ಲ ಬೇರೆ ಕಡೆ ಮಿಕ್ಸಿಂಗ್ ಇರುತ್ತೆ, ಇಲ್ಲಿ ಮಿಕ್ಸಿಂಗ್ ಇರೋದಿಲ್ಲ. ನ್ಯಾಚುರಲ್ ಆಗಿ ಅವರೇ ಬಳಕೆ ತಿಂತಾರೆ, ಅವ್ರು ಚೆನ್ನಾಗಿರ್ತಾರೆ ಅಷ್ಟೇ. ಈಗ ಮಾರಾಟ ಎಲ್ಲ ಯಾವ ರೀತಿ ಮಾಡುವಂಥದ್ದು? ಗ್ರಾಹಕರು ನಿಮ್ಮ ಬಳಿಗೆ ಬರ್ತಾರಾ, ಅಲ್ಲ ನೀವು ಮಾರಾಟಗಾರರಿಗೆ ಕೊಡುವಂಥದ್ದು? ನಮ್ದು ಕೃಷಿಯಲ್ಲಿ ಎಲ್ಲ ಐಟಮ್ ಸಿಗುತ್ತೆ. ಅದು ಇಲ್ಲ ಇದು ಇಲ್ಲ ಅಂತಿಲ್ಲ. ಬಾಳೆಹಣ್ಣು 9 ವೆರೈಟಿ ಇದೆ, ಬೊಂಡೆ ಇದೆ, ಸಿರಿಒಲೆ ಇದೆ, ಹೂವಿನ ಕೊನೆ ಇದೆ, ಮೊಟ್ಟೆ ಇದೆ. ಆಮೇಲೆ ತರಕಾರಿ ಎಲ್ಲ ಒಂದು 5-6 ವೆರೈಟಿ ಎನಿ ಟೈಮ್ ಇರುತ್ತೆ, ವರ್ಷ ಫುಲ್ ತರಕಾರಿ ಇರುತ್ತೆ. ಮಾವಿನ ಹಣ್ಣು, ಹಲಸಿನ ಹಣ್ಣು, ಪಪ್ಪಾಯ ಹಣ್ಣು, ಈ ಥರ ವೆರೈಟಿ ಇರುತ್ತೆ. ಪೈನಾಪಲ್ ಬೆಳಿತೇವೆ. ಇದನ್ನ ಡೈರೆಕ್ಟ್ ಆಗಿ ನಾವು ಹೋಮ್ ಡೆಲಿವರಿ ಕೊಡ್ತೇವೆ, ಮನೆ ತಗೊಂಡೇ ಕೊಡೋದು. ರೇಟ್ ನಾನೇ ಫಿಕ್ಸ್ ಮಾಡೋದು, ಇನ್ನೊಬ್ಬರ ರೇಟ್ ಎಲ್ಲ ನಾನು ಯಾವುದೇ ಕಾರಣ ನಿಮ್ಮ ರೇಟೇ ನಾನು ಬರಲ್ಲ.
ಅಂದರೆ ಅವ್ರನ್ನ ರೇಟ್ ಕಮ್ಮಿ ಕೇಂದ್ರ ಅವ್ರನ್ನ ಚಿಲ್ಲರೆ ಗಿರಾಕಿ ಅಂತ ಕರಿತೆ ನಾನು ಡೈರೆಕ್ಟಾಗಿ ಹೇಳ್ತೇನೆ. ನಾವು ಚಿಲ್ಲರೆ ಗಿರಾಕಿ ಐಟಮ್ ಕೊಡಲ್ಲ, ಸೆಲೆಕ್ಟ್ ಐಟಮ್ ನಾವು ನ್ಯಾಚುರಲ್ ಬೆಳೆದ ನಿಸರ್ಗ ಕೃಷಿಕರು ನಾವು. ಐಟಮ್ ಗುಣಮಟ್ಟ ಚೆನ್ನಾಗಿಲ್ಲ ಅಂದರೆ ಹೇಳಿ, ರೇಟಲ್ಲೇ ನಾನು ಬಾರ್ಗೇನ್ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಐಟಮ್ ಅಂಥವ್ರಿಗೆ ಐಟಮೇ ಕೊಡೋದಿಲ್ಲ. ಅದೇ ತರ ನೀವು ಕೋಳಿಯನ್ನು ಮಾರಾಟ ಮಾಡುವ ಕೋಳಿನೂ ಹಾಗೆ ಗುಣಮಟ್ಟ ಚೆನ್ನಾಗಿದ್ರೆ ಮಾತ್ರ ಕೊಡ್ತೆ, ಇಲ್ಲಾಂದ್ರೆ ಯಾವುದೇ ಕಾರಣ ಕೊಡಲ್ಲ. ಅದಕ್ಕೆ ಕೆಲವರು ರೋಗ ಬಂದಿದ್ದು ಕಟ್ ಮಾಡಿ ಕೊಡೋದು ಇದೆಲ್ಲ ಮಾಡ್ತಾರೆ ಶಾಪಲ್ಲಿ. ನಮ್ಮ ರೈತರಲ್ಲಿ ಹಂಗಲ್ಲ. ನಾವು ಈಗ 4,000 ರೂಪಾಯಿ ಕೋಳಿ ಆದರೂ ಅದೇ ಹೆಲ್ತ್ ಸಮಸ್ಯೆ ಇಲ್ಲದೆ ಏನು ಸತ್ತೋಯ್ತು ಅಂದ್ರೆ ಹೂತಾಗ್ತೇವೆ ಬಿಟ್ಟರೆ ಅದನ್ನ ಯಾವುದೇ ಕೊಡಲ್ಲ ನಾವು. ಅಂಗಡಿಯೆಲ್ಲ ಏನು ಮಾಡ್ತಾರೆ, ಕಟಿಂಗ್ ಮಾಡಿ ಮಾಂಸ ಮಾಡಿ ಕೊಡ್ತಾರೆ. ಅವ್ರು ಲಾಸ್ ಮಾಡ್ಕೊಂತಿಲ್ಲ, ರೈತರು ಲಾಸ್ ಆಗೋದಲ್ಲಿ. ಬಟ್ ಅದು ಮನಸ್ಸು ಒಪ್ಪೋದಿಲ್ಲ ಅವ್ರಿಗೆ ಹಂಗೆ ಆ ಥರ. ನಾನು ಕೋಳಿ ಜೊತೆಗೆ ಬಾತುಕೋಳಿನೂ ಸಾಕ್ತೆ. ಕೋಳಿ ಜೊತೆಗೆ ಇರ್ತೇವೆ, ಅವಕ್ಕಿಂತ ಜಾಸ್ತಿ ಖರ್ಚು ಅಂತ ಇಲ್ಲ. ಕೋಳಿ ಹಾಕೋ ಬುಡ್ಡೆ ತಿನ್ಕೊಂಡಿರ್ತೇವೆ. ಅವು ಹದ್ದು ಇದೆಲ್ಲ ಬಂದಾಗ ಸೂಕ್ಷ್ಮನ ಕೊಡ್ತೇವೆ, ಅವಾಗ ಸೂಕ್ಷ್ಮ ಜಾಸ್ತಿ ಸೌಂಡ್ ಕೊಡ್ತೇವೆ. ಕೋಳಿ ಅಲರ್ಟ್ ಆಗ್ತವೆ, ಕೋಳಿ ಸೇವ್ ಆಗ್ತವೆ. ಮತ್ತೆ ಹುಳ ಹಪ್ಪಟ್ಟೆನಲ್ಲಿ ಜಾಸ್ತಿ ಮನೆ ಎರಟೆ ಹತ್ರ ಏನಿದ್ರು ಹಿಡ್ಕೊ ತಿಂತವೆ. ಮನೆಯಲ್ಲಿ ಕ್ಲೀನಾಗಿ ಇರ್ತವೆ, ತೋಟ ಅಥವಾ ಮನೆ. ನಮ್ದು ತೋಟದಲ್ಲೇ ಶೆಟ್ಟಿ ಇರೋದು, ತೋಟದಲ್ಲಿ ಹುಳ ಇರ್ತಲ್ಲ ಎಲ್ಲಾನು ಹಿಡ್ಕೊ ತಿಂತವೆ. ಕೋಳಿ ಜೊತೆಗೆ ಒಂದು ಕೃಷಿ ಅಷ್ಟೇ. ಆಮೇಲೆ ಜೊತೆಗೆ ಲವ್ ಬಡ್ಸಿ ಇದೆ, ಅದ್ರ ಜೊತೆಗೆ ಅದಕ್ಕೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಪಂಜರದಲ್ಲಿ ಇರ್ತವೆ, ಒಳಗಡೆ ಇರ್ತವೆ, ಯಾರ ಕೇಳಿದ್ರು ಕೊಡ್ತೇವೆ ಆ ಥರ. ನೀವು ಮಾರಾಟ ಮಾಡ್ತೀವಿ, ಅದನ್ನು ಮಾರಾಟ ಮಾಡ್ತೇವೆ. ಮತ್ತೆ ಕೃಷಿಕರಲ್ಲಿ ಮೇಯ್ನ್ ಆಗಿರೋ ನಾಯಿ ಇಲ್ಲಾಂದ್ರೆ ನಮಗೆ ಕೋಳಿ ಸಾಕಲಿಕ್ಕೆ ಆಗಲ್ಲ, ತೋಟಕ್ಕೆ ಯಾರು ಬಂದರೂ ಗೊತ್ತಾಗಲ್ಲ. ನಾಯಿ ರೈತನ ಆಪ್ತ ಮಿತ್ರ. ನಾಯಿ ರೈತರಿಗೆ ಬೇಕೇ ಬೇಕು. ನೀವು ನಂಬ್ತೀರ ಬಿಡ್ತೇವೆ, ನೈಟ್ 12 ಗಂಟೆ ನಾ ತೋಟಕ್ಕೆ ಹೋದ್ರು ನನ್ನ ಜೊತೆ ನಾಯಿ ಬರ್ತವೆ. ನಮ್ಮಲ್ಲಿ ಚಿರತೆ ಇದ್ದೇವೆ, ಹುಲಿ ಇದ್ದೇವೆ, ಎಲ್ಲ ಇದ್ದಾವೆ. ಬಟ್ ನನ್ನ ಮೇಲೆ ನಂಬಿಕೆ ಇಟ್ಟು ಬರ್ತವೆ. ಬಟ್ ನಾನು ಅವಕ್ಕೆ ಸೇಫ್ಟಿ ಕೊಡಲೇಬೇಕು. ನನಗೆ ಮಕ್ಕಳಿದ್ದಾಗ ಹಂಗೆ ತಾಯಿ ಮಕ್ಕಳಿಗೆ ಸಮಸ್ಯೆ ಆದಾಗ ಹೆಂಗೆ ಅಟ್ಯಾಕ್ ಮಾಡ್ತಾರೆ. ಎಕ್ಸಾಂಪಲ್, ನಾಯಿ ತೋಟಕ್ಕೆ ಹೋಗ್ಪಾತಿಗೆ ಚಿರತೆ ಅಟ್ಯಾಕ್ ಮಾಡುತ್ತೆ ಸಿಕ್ಕಿದ್ರೆ, ಆವಾಗ ನಾನು ಜೀವ ಕೊಟ್ಟಾರೋ ನಾಯಿನ ಕಾಪಾಡಬೇಕು ನಾನು. ಅದು ನಮ್ಮ ಮತ್ತೆ ನಾಯಿ ಸಂಬಂಧ ಅಷ್ಟು ಪ್ರಾಮಾಣಿಕತೆ ನಾಯಿ. ನಮ್ಮದು ನಾಯಿ ಇಲ್ಲಾಂದ್ರೆ ಕೆಲಸ ಮಾಡ್ಲಿಕ್ಕೆ ಆಗೋದು. ಈ ಕೋಳಿ ಇತ್ತಲ್ಲ, ಕೋಳಿ ಹಿಡಿಕೆ ಹದ್ದು ಬರ್ತವೆ, ಅದು ಮೇಲ್ಗಡೆ ಹಾರಾಡ್ತಿದ್ದು ಕೆಳಗಡೆ ಓಡಾಡ್ತಿರುತ್ತೆ. ಮತ್ತೆ ಮುಂಗುಸಿ ಎಲ್ಲ ಬರ್ತವೆ ಕೋಳಿ ಹಿಡಿಕೆ. ಅದನ್ನ ಯಾವುದೇ ಕಾರಣಕ್ಕೂ ರಿಟರ್ನ್ ಒಪ್ಪಿಡಲ್ಲ. ಅಂದ್ರೆ ನಮ್ಮ ಕೃಷಿಯನ್ನು ಕಾಪಾಡೋದೇ ನಾಯಿ. ರೈತನ ಆಪ್ತ ಮಿತ್ರ ನಾಯಿ ಬೇಕೇ ಬೇಕು. ಈಗ ಮೀನು ಸಾಕಾಣಿಕೆ ಬಂದ್ರೆ ನೀವು ಹೇಗೆ ಅದು ಪ್ರಾರಂಭ ಮಾಡಿರುವಂಥದ್ದು? ಮೀನು ಸಾಕಾಣಿಕೆ ನಮಗೆ ಕೆರೆಯಲ್ಲೇ ಮಾಡ್ತಾ ಇರೋದು. ನನಗೆ ಓಪನ್ ಕೆರೆಯಲ್ಲಿ, ಅಂದ್ರೆ ನ್ಯಾಚುರಲಿ ಕೆರೆಗೆ ಕೃಷಿಗೆ ಬಳಕೆ ಕೆರೆ ಬೇಕಲ್ಲ, ಅದನ್ನೇ ಯೂಸ್ ಮಾಡ್ಕೊಂಡು ಅದಕ್ಕೆ ಮೀನು ಮರಿ ಬಿಟ್ಟಿದ್ದೆ. ಅದನ್ನ ಸಾಕಾಣಿಕೆ ಮಾಡ್ತಾ ಇದ್ದೆ. ಕಾಟ್ಲ, ರೋವು, ಐರ್ ಮೀನು, ಸೀಬಾಸು ಈ ಥರ ಎಲ್ಲ ಸೀನೀರಲ್ಲೇ ಸಾಕ್ಬೋದು. ಅವಕ್ಕೆ ಮೀನು ಫುಡ್ ಸಿಗುತ್ತೆ, ಫುಡ್ ಹಾಕಿ ಸಾಕೋದಾಗಿ. ಅದು ಒಂದೇ ಕೆರೆಯಲ್ಲಿ ಹಾಕಿರುವಂಥದ್ದು ಮಿಕ್ಸ್ ಕೊಡ್ಬೋದು. ಅಂದ್ರೆ ಕೆಲವೊಂದು ಕೆಳಪತ್ರದಲ್ಲೇ ಇರ್ತವೆ, ಮೇಲೆ ಬರ್ತಿಲ್ಲ ಅವು, ಕೆಲವು ಮೇಲೆ ಬರ್ತವೆ. ಹಂಗೆ ಅದರ ಒಂದು ಚೇಂಜ್ ಸಿಸ್ಟಮ್ ಅದಾಗಿ ಆ ತಳಿನ ಹಾಕಿ ಮೇಂಟೈನ್ ಮಾಡೋಕ್ಕಾಗುತ್ತೆ. ಆ ಸೀಬಾಸ್ ಒಂದ್ ಸ್ವಲ್ಪ ಸಪ್ರೇಟ್ ಇಟ್ಕತ್ತೆ, ಏನಕ್ಕಂದ್ರೆ ಅದು ಎಲ್ಲ ಮೀನು ತಿಂತವೆ, ದೊಡ್ಡ ಮೀನು ಅವಾಗೆ. ಅದನ್ನು ಹಾಕೊಂಡಿದ್ದೀರಾ? ಅದನ್ನು ಹಾಕಿದ್ದೆ, ಅದು ಸಪ್ರೇಟ್ ಹಾಕ್ಬೇಕು. ಮತ್ತೆ ಬ್ರೀಡಿಂಗ್ ಅಂದ್ರೆ ಒಂದೇ ಕೆರೆಯಲ್ಲಿ ಹಾಕುವಾಗ ಅದನ್ನು ಯಾವ ರೀತಿ ಅಂದ್ರೆ ಪ್ರತ್ಯೇಕಿಸುವಂಥದ್ದು? ಅದು ನಮಗೆ ಗೊತ್ತಾಗತ್ತೆ, ಮೀನು ನೋಟಗಳು ಗೊತ್ತಾಗತ್ತದೆ. ಮರಿ ಸಪ್ರೇಟ್ ತಂದು ಬಿಡುವುದು, ಮೀನು ನೋಡ ಗೊತ್ತಾಗುತ್ತೆ. ಅಂದ್ರೆ ಕೆಲವು ಮೀನು ಮೇಲಕ್ಕೆ ಬತ್ತೇ ಇಲ್ಲ, ಕೆಳಗಡೆ ಮೂಡಲ್ಲ ಇದ್ದವಲ್ಲ, ಕೆಳಗೆ ನೀರು ಅಡಿಗೆ ಇರ್ತವೆ, ಅವಕ್ಕೆ ಅದೇ ಸಾಕು. ಅದು ಮಧ್ಯ ಪದರದ ಒಂದು ಮೇಲ್ಪದರ ಆ ಥರ ಸಿಸ್ಟಮ್ ಇದೆ. ಅದಾಗೆ ಈ ಮರಿ ಮಾಡೋತಿಗೆ ಅಂತ ಗೊತ್ತಾ, ಅಲ್ಲಿ ಮರಿ ತೆಗಿಲಿಕ್ಕೆ ಎಲ್ಲ ಮಿಕ್ಸ್ ಇದ್ದ ಮರಿ ತೆಗಿಲ್ಲ. ಮರಿ ಮಾಡೋದ್ರೆ ಸಪ್ರೇಟ್ ಬಿಡ್ಬೇಕು ಮೀನು. ದೊಡ್ಡ ಮೀನು ಸಪ್ರೇಟ್ ಬಿಟ್ಟರೆ ಮತ್ತೆ ಒಂದು ವೆರೈಟಿ ಮೀನು ಸಪ್ರೇಟ್ ಬಿಟ್ಟಾಗ ಅಲ್ಲಿ ಮರಿ ರೆಡಿ ಆಗ್ತವೆ. ಒಂದು ಮೀನು ಹೆಚ್ಚು ಕಮ್ಮಿ ಅಂದರೆ 2,000-3 ಸಾವಿರ ಮರಿ ಆಗ್ತವೆ ಒಂದು ಮೀನು. ಮರಿ ಅದು ಉಳಿಯೋದು ಸ್ವಲ್ಪ ಕಮ್ಮಿ. ಅಂದರೆ ಕಪ್ಪೆ, ಹಾವು, ಬೇರೆ ಮೀನು ತಿನ್ನೋದು ಇದೆಲ್ಲ ಸಮಸ್ಯೆ ಇರುತ್ತೆ. ಈಗ ಮೊದಲಿಗೆ ನೀವು ಮೀನು ಕೃಷಿ ಆರಂಭ ಮಾಡುವಾಗ ಮೀನುಗಳನ್ನೆಲ್ಲ ಎಲ್ಲಿಂದ ನೀವು ಸಂಘಟಿಸಿರುವಂತ? ನಾನು ಒಂದ್ಸಲ ಬೆಂಗಳೂರಿನ ತಗೊಬಂದೆ, ಹೆಸರುಘಟ್ಟದಲ್ಲಿ ಫಾರ್ಮ್ ಐತೆ, ಅಲ್ಲಿಂದ ತಗೊಬಂದೆ. ಆಮೇಲೆ ಕಡೆಗೆ ಅಲ್ಲಿಂದ ತಂದು ಹಂಗೆ ಬಿಟ್ಬಿಟ್ಟೆ. ಸ್ಟಾರ್ಟಿಂಗ್ ನಾನು ಬೆಂಗಳೂರಿದ್ದೆ, ಅದು ಬಿಟ್ಬಿಟ್ರೆ ಅದೇನೋ ಸಕ್ಸಸ್ ಆಗಿಲ್ಲ. ಅಂದರೆ ಫುಡ್ ಕರೆಕ್ಟಾಗಿ ಕೊಟ್ಟಿಲ್ಲ, ಅದು ಹಂಗೆ ಇತ್ತು. ಹೋಗಿ ಈ ನೀರ್ಕಾಗಿ ಇವೆಲ್ಲ ತಿನ್ಕೊಂಡು ಹೋದ್ವಿ, ಅದು ಫೇಲ್ಯೂರ್ ಆಯಿತು. ಆಮೇಲೆ ನಮ್ಮ ರೈತರ ಸತೀಶ್ ಹೆಗ್ಡೆಯರ್ ಅಂತ ಇದ್ರು, ಅವ್ರ ಹತ್ರ ತಗೊಬಂದು ಬಿಟ್ಟೆ, ಅದು ಚೆನ್ನಾಗಾಯಿತು. ಆಮೇಲೆ ಮಹೇಶ್ ಹೆಬ್ಬಾರ್ ಅಂತ ಕುಕ್ಕಿಹಳ್ಳಿ, ಅವರ ಮರಿ ಚೆನ್ನಾಗಿ ಕೊಡ್ತಾರೆ. ಮತ್ತು ಗಣೇಶ್ ಒಪ್ಪಂದ ಅವರೆಲ್ಲ ಮರಿ ಕೊಡ್ತಾರೆ. ಆ ಥರ ಈಗ ಮುಂದೆ ನೀವು ಕೃಷಿ ಮುಂದುವರಿಸಲಿಕ್ಕೆ ನೀವು ನಿಮ್ಮ ಅಲ್ಲಿಯೇ ಮರಿಗಳನ್ನು ಮಾಡಿಕೊಂಡು ಅದು ಮೀನಿನ ಕೃಷಿಯನ್ನು ನೀವು ಮುಂದುವರಿಸಿಕೊಂಡು ಹೋಗಿರುವಂಥದ್ದು ಯಾವ ರೀತಿ? ಮರಿ ಮಾಡ್ಕೊಂಡು ಮುಂದುವರಿಸಿರೋದು. ಮರಿ ಗ್ರೋತ್ ಮಾಡಿ ಸೇಲ್ ಮಾಡ್ತೇವೆ, ಮರಿನೂ ಸೇಲ್ ಮಾಡ್ತೇವೆ, ಮೀನು ದೊಡ್ಡದಾದ್ಮೇಲೆ ಸೇಲ್ ಮಾಡ್ತೇವೆ. ಮತ್ತೆ ಈಗ ಮೀನುಗಳಿಗೆ ಮರಿಗಳನ್ನು ಮಾಡುವಂಥ ಆ ಒಂದು ಪರಿಸರವನ್ನು ನೀವು ಯಾವ ರೀತಿ ಅವುಗಳಿಗೆ ಮಾಡಿಕೊಡುವಂಥದ್ದು? ಅದೊಂದು ಟಾರ್ಪಲ್ ಹಾಕಿ ಹೊಂಡ ಮಾಡಿರ್ತೇವೆ, ನ್ಯಾಚುರಲ್ ಕೃತಕ ಪಾಯಿಂಟ್ ಅಥವಾ ತೊಟ್ಟಿ ಸಿಮೆಂಟ್ ಮಾಡಿರೋ ಖರ್ಚು ಜಾಸ್ತಿ ಆಗುತ್ತೆ. ಕೃಷಿಯಲ್ಲಿ ಖರ್ಚು ಕಮ್ಮಿ ಮಾಡಬೇಕು, ಅದಕ್ಕೆ ಒಂದು ಹೊಂಡ ಮಾಡೋದು, ಒಂದು ಟಾರ್ಪಲ್ ಹಾಕೋದು, ಮೇಲೆ ನೆಟ್ ಹಾಕೋದು, ಅದು ದೊಡ್ಡ ಮೀನು ಬಿಡೋದು. ಮೇ ಜೂನಲ್ಲೇ ಮರಿ ಬರ್ತವೆ, ಮರಿ ಬಿಡೋ ಟೈಮ್ ಅದು. ಆಮೇಲೆ ಮರಿ ಗ್ರೋತ್ ಆಗ್ತವೆ. ಮರಿಗೆ ಸಣ್ಣ ತೌಡಿತ್ತಲ್ಲ, ಅಕ್ಕಿ ತೌಡು, ಅದನ್ನು ಕೊಟ್ಟರೆ ಅದು ತಿಂದು ಗ್ರೋತ್ ಆಗ್ತವೆ. ಆಮೇಲೆ ಫೀಡಿ ಬರ್ತವೆ. ಆಮೇಲೆ ನೀವು ಅವುಗಳನ್ನು ಅಲ್ಲೇ ಅವುಗಳು ಬೆಳೆಯುವಂಥದ್ದಲ್ಲ, ಆಮೇಲೆ ಶಿಫ್ಟ್ ಮಾಡಬೇಕು. ಮಾಡುವ ವಿಧಾನ ಯಾವ ರೀತಿ?
ಅಲ್ಲಿ ಹಿಡಿತೇವೆ, ನೆಟ್ ಹಾಕಿ ಅದನ್ನ ಹಿಡಿದು ಬೇರೆ ಪಾತ್ರೆ ಶಿಫ್ಟ್ ಮಾಡಿ ಇಮಿಡಿಯೇಟ್ ಶಿಫ್ಟ್ ಮಾಡಬೇಕು. ನಮ್ಮ ಹತ್ರ ಆಕ್ಸಿಜನ್ ಇರೋದಿಲ್ಲಲ್ಲ, ಅದೇ ಆಕ್ಸಿಜನ್ ಇದ್ರೆ ಟೈಮ್ ತಗೊಳುತ್ತೆ. ಬಟ್ ಆಕ್ಸಿಜನ್ ಇಲ್ಲ ಅಂದಾಗ ಇಮಿಡಿಯೇಟ್ ಶಿಫ್ಟ್ ಮಾಡಬೇಕು, ಅಥವಾ ನೀರು ಜಾಸ್ತಿ ಹಾಕಿ ಶಿಫ್ಟ್ ಮಾಡಬೇಕು. ಆ ಥರ ಆ ಹೊಂಡಗಳು ಹತ್ತಿರ ಹತ್ತಿರ ಇರಬೇಕು. ಹತ್ರ ಇದ್ರೆ ಒಳ್ಳೇದು ಶಿಫ್ಟ್ ಮಾಡ್ಲಿಕ್ಕೆ. ನೀವು ಅದನ್ನು ಅಲ್ಲಿಂದ ಅಲ್ಲಿಗೆ ಸ್ಥಳಾಂತರಿಸುವಾಗ ಸುಲಭ ಆಗುತ್ತೆ. ಮೀನಿಗೆ ಯಾವ ಆಹಾರವನ್ನೆಲ್ಲ ಕೊಡುವಂಥದ್ದು ನೀವು? ಮೀನಿಗೆ ತೌಡು ಕೊಡ್ತೇವೆ, ರೈಸು. ಕೆಲವೊಂದು ಮೀನಿಗೆ ಇದು ಮಾಂಸಾಹಾರಿ ಮೀನುಗಳಿರುತ್ತೆ, ಅವಕ್ಕೆ ಮೀನು ವೇಸ್ಟ್, ಕೋಳಿ ವೇಸ್ಟ್ ಅದೆಲ್ಲ ತಿಂತವೆ ಅವು. ಮತ್ತು ಮೀನಿದ ಫುಡ್ ಅಂತ ಸಿಗುತ್ತೆ, ಅದನ್ನು ಕೊಡ್ತೇವೆ. ನೀವು ಆ ಕೆರೆಯ ನೀರನ್ನು ಕೃಷಿಗಾಗಿ ಉಪಯೋಗಿಸಿದ್ರೆ ಅದು ಅವುಗಳಿಗೆ ತೊಂದರೆ ಆಗುವಂಥ ಸಾಧ್ಯತೆಗಳಿರುವುದಿಲ್ಲ? ಇಲ್ಲ, ಅದನ್ನ ಆಹಾರ ಅಲ್ಲ ನೀವು ಅದಕ್ಕೆ ಒದಗಿಸುವಾಗ? ಅಲ್ಲ, ಆಹಾರ ಹಾಕಿದ ಕೂಡಲೇ ತಿಂತವೆ ಅವು. ಮೀನಿನ ನೀರನ್ನು ಯೂಸ್ ಮಾಡೋದ್ರಿಂದ ಅದು ಮೀನಿನ ಗೊಬ್ಬರ ಕೃಷಿಗೆ ಪೂರಕ ಆಗುತ್ತೆ. ಅದು ಮೀನು ನೀರಲ್ಲಿ ಮೀನಿನ ಗೊಬ್ಬರ ಅಂತ ಕರಿತೇವೆ. ಆ ಕೆರೆ ನೀರನ್ನು ಪಂಪ್ ಮಾಡೋದ್ರಿಂದ ಹೊಸ ನೀರು, ಅದಕ್ಕೆ ಟಾರ್ಪಲ್ ಇದ್ರೆ ಹೊಸ ನೀರು ಬಿಡಬೇಕು, ನ್ಯಾಚುರಲ್ ಪಾಯಿಂಟ್ ಹೊಸ ನೀರು ಬರುತ್ತೆ. ಆ ನೀರು ಕೃಷಿ ಬಳಕೆ ಯೋಗ್ಯವಾದ ನೀರು, ಅದನ್ನ ಮೀನಿನ ಗೊಬ್ಬರ ಅಂತ ನಾವು ಹೇಳ್ತೇವೆ. ಮೀನಿನ ಗೊಬ್ಬರ ಅಂದ್ರೆ ಅದೇ, ಅಂದ್ರೆ ಮೀನೆಲ್ಲ ಗಲೀಜೆಲ್ಲ ಮಾಡಿರ್ತಾವಲ್ಲ, ಅದೇ ನೀರು ಗೊಬ್ಬರ ಆಗಿ ಬಳಕೆ ಆಗುತ್ತೆ, ಕೃಷಿಗೆ ಯೋಗ್ಯವಾಗಿರುತ್ತೆ. ಈಗ ಮೀನಿನ ಮಾರಾಟ ವ್ಯವಸ್ಥೆ ಎಲ್ಲ ಯಾವ ರೀತಿ ಮಾಡುವಂಥದ್ದು? ನೀವೇ ಗ್ರಾಹಕರ ಬಳಿಗೆ ಅವುಗಳನ್ನು ಒದಗಿಸುವಂಥದ್ದು ಅಥವಾ ಗ್ರಾಹಕರು ನಿಮ್ಮ ಬಳಿ ಬರ್ತಾರ? ಯಾವ ರೀತಿ? ಗ್ರಾಹಕರು ಜಾಸ್ತಿ ಬರ್ತಾರೆ. ಮತ್ತೆ ಮೀನು ಬರೋ ಟೈಮ್ ಒಂದಿದೆ. ಕರಾವಳಿಯಲ್ಲಿ ಬೇರೆ ಟೈಮಲ್ಲಿ ಮಾರ್ಲಿಕ್ಕೆ ಆಗಲ್ಲ. ಕೆರೆ ಮೀನು ಮಾರೋದು ಸ್ವಲ್ಪ ಕಷ್ಟ. ಸಮುದ್ರ ಮೀನದ ರುಚಿ ಜಾಸ್ತಿ ಅಲ್ಲಿ, ಅದೇ ತಿಂದ ಅಭ್ಯಾಸ. ಬೇರೆ ಕಡೆ ಬೆಂಗಳೂರು ಘಟ್ಟ ಕಡೆ ಎಲ್ಲ ಹೋದ್ರೆ ಕೆರೆ ಮೀನು ತಿಂದ ಅಭ್ಯಾಸ, ಸಮುದ್ರ ಮೀನು ಕಮ್ಮಿ ಅವರು. ಅದಕ್ಕೆ ನಮಗೆ ಈ ಜೂನ್ ಜುಲೈಯಲ್ಲಿ ಬೋಟಿಂಗ್ ಇರೋದಿಲ್ಲ, ಮೀನು ಇರೋದಿಲ್ಲ. ಆ ಟೈಮಲ್ಲಿ ಮಾರುಕಟ್ಟೆ ಪ್ಲಾನ್ ಮಾಡ್ಕೊಂತೀವಿ. ಮತ್ತೆ ಇನ್ನೊಂದು ಜಾಸ್ತಿ ಮಾಡೋದಂದ್ರೆ ಜೀವಂತ ಮೀನು ಮಾರಬೇಕು. ಈ ಸ್ವತ್ತು ಮೀನು ಹೆಚ್ಚಂದ್ರೆ 10 ರೂಪಾಯಿ 20 ರೂಪಾಯಿ ಹೋದ್ರು, ಜೀವಂತ ಮೀನು 100-200 ತಗೊಂತಾರೆ. ಜೀವಂತ ಮೀನು ಜಾಸ್ತಿ ಫೋಕಸ್ ಮಾಡುತ್ತೆ. ಅಂದ್ರೆ ಮಾರ್ಕೆಟ್ ನಾವು ಕ್ರಿಯೇಟ್ ಮಾಡ್ಬೇಕು. ಈ ಒಂದ್ ಮನೆ ಬಾವಿ ಇರುತ್ತೆ, ಎಕ್ಸಾಂಪಲ್ ನಿಮ್ಮ ಮನೆ ಬಾವಿಗೆ ಒಂದು ಮೀನು ಬೇಕಿರುತ್ತೆ. ನೀವು ನಾವು 500-700 ತಗೊಂಡ್ರಿ, ನೀವು ಅದು ಕಾಂಬಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಅದೇ ಸತ್ತು ಹೋದ್ರೆ 50 ರೂಪಾಯಿಗೂ ತಗೊಳಲ್ಲ ನೀವು, ನಿಮ್ಗೆ ಬೇಕಿಲ್ಲ ಅದು. ಅಂದ್ರೆ ಸಾಕಾಣಿಕೆಗೋಸ್ಕರ ನೀವು ಮಾರಾಟ ಮಾಡುವಂಥದ್ದು, ಆಹಾರಕ್ಕೋಸ್ಕರ ಅಲ್ಲ, ಆಹಾರಕ್ಕೂ ಆಗುತ್ತೆ, ಇಲ್ಲ ಅಂತಲ್ಲ. ಮಾರ್ಕೆಟ್ ಫೋಕಸ್ ಮಾಡಕ್ಕೆ ನಮಗೆ ಮಾರ್ಕೆಟ್ ನಾವೇ ಹುಡ್ಕೊಳ್ಬೇಕು. ಮಾರ್ಕೆಟ್ ಸರ್ಕಾರ ಮಾಡುತ್ತೆ, ಇನ್ನೊಂದು ಮಾಡ್ತಾರೆ, ಅವ್ರು ಮಾಡ್ತಾರೆ, ಯಾರು ಮಾಡೋದು, ಅವರೆಲ್ಲ ಹೊಟ್ಟೆಪಾಡಷ್ಟೇ. ನಮ್ಮ ಟ್ಯಾಲೆಂಟ್ ಯೂಸ್ ಮಾಡಿ ನಾವು ಮಾರ್ಕೆಟ್ ಮಾಡ್ಬೇಕಂತ. ಈ ಎಕ್ಸಾಂಪಲ್ ಎಂತಕ್ಕೆ ಜೀವಂತ ಮೀನು ಮಾರ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ, ರೈತರು 4 ಜನ ಕೇಳ್ಕೊಳ್ಳಿ, ಈ ತರ ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ ಅಂತ ಹೇಳಿದಾಗೆ. ಈಗ ಮೀನುಗಳಲ್ಲಿಯೂ ರೋಗ ಬಾಧೆಗಳು ಕಾಣುವ ಸಾಧ್ಯತೆಗಳಿರ್ತವಲ್ಲ, ಅದನ್ನೆಲ್ಲ ನಿರ್ವಹಣೆ ಮಾಡುವಂಥದ್ದು ಯಾವ ರೀತಿ ನೀವು? ಅದ್ರಲ್ಲಿ ತುಂಬಾ ಸಮಸ್ಯೆ ಇದೆ. ಮತ್ತೆ ಜಾಸ್ತಿ ನಾವು ಫೋಕಸ್ ಮಾಡೋದಿಲ್ಲ. ನಮ್ಮಲ್ಲಿ ಅಂತ ಸಮಸ್ಯೆ ಅಂತ ಇಲ್ಲ, ಕೆಲವು ಕಡೆ ಎಲ್ಲ ಸಮಸ್ಯೆ ಬಂದು ಹೋಗ್ತವೆ. ಅದೆಂತ ಮಾಡ್ಲಿಕ್ಕೆ ಆಗಲ್ಲ. ನೀವು ಹೊರಗಡೆಯಿಂದ ಮೀನು ಮರಿಗಳನ್ನು ತರುವಂತದ್ದು ಅಲ್ಲ, ಅದೇ ಕಂಟ್ರೋಲೇ ಬರುತ್ತೆ. ಹೊರಗಡೆಯಿಂದ ತಂದಾಗ ಏಟಾಗ ಜಾಸ್ತಿ. ಈ ಕೊರೋನಾ ಬಂದಾಗ ಮನೆ ಒಳಗೆ ಹೋಗೋದು, ಕೈ ತೊಳ್ಕೊ ಬತ್ತಿತ್ತಲ್ಲ, ಅದೇ ಸಮಸ್ಯೆ ಇಲ್ಲೂ ಇರುತ್ತೆ. ಬಟ್ ಇಲ್ಲಿ ನಾವು ಹೊರಗಡೆಯಿಂದ ತತ್ತಿಲ್ಲಲ್ಲ, ಅದೇ ನಮ್ಗೆ ಪ್ಲಸ್ ಅಷ್ಟೇ. ಈಗ ಜೇನು ಕೃಷಿ ಮಾಡ್ತೀರಿ ಅಂತ ಹೇಳಿದ್ರಿ, ನೀವು ಯಾವ ತಳಿಯ ಅನ್ನು ಕೃಷಿ ಮಾಡ್ತಾ ಇದ್ದೀರಿ? ಜೇನು ತಳಿಯಲ್ಲಿ ಇದೆ ತುಡಿಯೋ ಜೇನು. ಜೇನಲ್ಲಿ 4 ವೆರೈಟಿ ಬರುತ್ತೆ. ಮುಸ್ರಿ ಜಿಗ, ಮಿಸ್ರಿ ಅಂತ ಕರಿತೇವೆ, ಮುಜೆಂಟಿ ಅಂತ ಕರೀತಾರೆ, ಅದು ಇನ್ನೊಂದು ಹೆಸರು. ಆಮೇಲೆ ತುಡಿಯೋ ಜೇನು, ಆಮೇಲೆ ಕೋಲ್ ಜಿಗ ಅಂತ ಬರುತ್ತೆ, ಅದು ಸಣ್ಣ ಪ್ರಮಾಣದ. ಇನ್ನೊಂದು ಹೆಜ್ಜೇನು ಅಂತ ಬರುತ್ತೆ. ನಮ್ದು ತುಡಿಯೋ ಜೇನು ಮಾಡ್ತೇವೆ ಪೆಟ್ಟಿಗೆಯಲ್ಲಿ. ಎಷ್ಟು ಪೆಟ್ಟಿಗೆಗಳನ್ನು ಹಾಕೊಂಡಿದ್ದೀರಿ? ನನ್ನಲ್ಲೊಂದು 10 ಪೆಟ್ಟಿಗೆ ಇದೆ. ಹೀಗಾಗಿ ಅದರ ನಿರ್ವಹಣೆ ಎಲ್ಲ ನೀವೇ ಮಾಡುವಂಥದ್ದು? ನಿರ್ವಹಣೆ ಮಾಡ್ತೇವೆ. ಜಾಸ್ತಿ ಏನು ಫೋಕಸ್ ಮಾಡೋದಿಲ್ಲ. ನಂದೇನು ವಿಷಯಕ್ಕಂದ್ರೆ ಅದು ಇಳುವರಿ ಜಾಸ್ತಿ ಆಗುತ್ತೆ, ಪರಾಗಸ್ಪರ್ಶ ಜಾಸ್ತಿ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ. ತುಪ್ಪ ಆದಾಗ ತೆಗಿತೆ ಅಷ್ಟೇ, ಜಾಸ್ತಿ ನಿರ್ವಹಣೆ ಅಂತ ಮಾಡಲ್ಲ ನನಗೆ. ನಿಮ್ಮಲ್ಲಿ ಅರಣ್ಯಗಳು ಜಾಸ್ತಿ ಇದೆ ಅಂತ ಹೇಳಿದ ಕಾರಣ ಅರಣ್ಯ ರಿಸರ್ವ್ ಫಾರೆಸ್ಟ್ ಸುತ್ತಮುತ್ತ ಇದೆ. ಖಾಲಿ ಪೆಟ್ಟಿಗೆ ತಂದಿಟ್ರೆ ಬಂದು ಕೂಕೊಂತವೆ. ನಾನು ಬಂದ ಮೇಲೆ ಜೇನುನೊಣವನ್ನು ತಂದು ಹಿಡಿದು ಕುತ್ಕೊಳಿಸ್ಬೇಕು ಅಂತ ಪರಿಸ್ಥಿತಿ ಇಲ್ಲ. ಮೊದಲೆಲ್ಲ ನಾವು ಸ್ಟಾರ್ಟಿಂಗ್ ಬಪ್ಪತ್ತಿಗೆ ಜೇನುನೊಣ ಎಲ್ಲ ಹಾರತ್ತೆ ನೋಡಿಲ್ಲ. ಬಟ್ ಇವಾಗ ಡೈಲಿ ನೋಡ್ರಿ ಎಲ್ಲೆಲ್ಲ ನೋಡ್ರಿ ಸಿಗ್ತವೆ. ಈಗ ಜೇನು ಉತ್ಪಾದನೆ ಮಾರಾಟ ಎಲ್ಲ ಯಾವ ರೀತಿ? ಅಂದ್ರೆ ನಿಮ್ಮ ಎಲ್ಲ ಬ್ರ್ಯಾಂಡಿಂಗ್ ಮಾಡಿ ನಮ್ದೇ ಸುಭಿಕ್ಷ ಬ್ರ್ಯಾಂಡ್ ಅಂತಿದ್ದೆ. ಹೆಬ್ಬಗೋಳಿ ಕುಷ್ಟೆ ಅಗ್ರಿಕಲ್ಚರ್ ಕಂಪನಿ ಅಂತ ಹೆಸರು. ಸುಭಿಕ್ಷ ಬ್ರ್ಯಾಂಡ್ ಮೂಲಕ ಸೇಲ್ ಮಾಡ್ತೇವೆ. ಕೆಜಿಗೆ 1200 ರೂಪಾಯಿ ಸೇಲ್ ಮಾಡ್ತೇವೆ. ಈಗ ದೇಶಿ ತಳಿ ಗೋವುಗಳನ್ನು ನೀವು ಸಾಕ್ತೀರಿ ಅಂತ ಹೇಳಿದ್ರಿ, ಯಾವ ತಳಿ ಇದೆ ನಿಮ್ಮ ಹತ್ರ? ನಮ್ಮ ನಾಟಿ ಹಸು, ಮಲೆನಾಡು ಗಿಡ್ಡ. ಎಷ್ಟು ಹಸುಗಳನ್ನು ಸಾಕ್ತಾರೆ? ನಮ್ಮಲ್ಲಿ 12 ಇದ್ದೇವೆ. ಯಾವ ರೀತಿ ಇದನ್ನೆಲ್ಲ ನಿರ್ವಹಣೆ ಮಾಡುವಂಥದ್ದು? ಅವನ್ನೇನೆಲ್ಲ ಬೆಳಗ್ಗೆ ಬಿಡ್ತೇವೆ, ಸಂಜೆ ಬರ್ತೇವೆ, ಸಂಜೆ ಸ್ವಲ್ಪ ನೀರು ಕೊಡ್ತೇವೆ, ಬೆಳಿಗ್ಗೆ ಸ್ವಲ್ಪ ನೀರು ಕೊಡ್ತೇವೆ ಅಷ್ಟೇ. ಹಾಲು ಕರೆದು ಮಾರ್ತೇವೆ. ನಾಟಿ ಹಚ್ಚಿನಲ್ಲಿ ಗುಣಮಟ್ಟದ ತುಪ್ಪ ಅಥವಾ ಹಾಲು ಸಿಕ್ಕತ್ತೆ. ಏನಕ್ಕೆ ಅಂದರೆ ಗುಡ್ಡದಲ್ಲಿ ಹೋಗಿ ಎಲ್ಲ ವೆರೈಟಿ ಸೊಪ್ಪು ತಿನ್ಕೊ ಬರ್ತವೆ. ಅದೇ ನೀವು ಕಟ್ಟಿ ಸಾಕಿದ್ರೆ ಗುಣಮಟ್ಟದ ಹಾಲು ಸಿಗೋದಿಲ್ಲ. ನೀವು ಓಕೆ ಹಾಕಿಯೋ ಅಥವಾ ಇನ್ನೊಂದು ಹಾಕಿಯೋ ನಾಟಿ ಹಸಿನ ಕೊಟ್ಟಿಗೆಯಲ್ಲಿ ಕಟ್ಟಾಗ ಗುಣಮಟ್ಟ ಸಿಗೋದಿಲ್ಲ. ಅದು ಫೀಡಲ್ಲೇ ಮೆನ್ಕ ಬರಬೇಕು. ಎಲ್ಲ ವೆರೈಟಿ ಸೊಪ್ಪು ತಿಂದಾಗ ಅದು ಗುಣಮಟ್ಟ, ಸಗಣಿ ಆಗಿರ್ಬೋದು, ಹಾಲಾಗಿರ್ಬೋದು, ಗುಣಮಟ್ಟ ಇರುತ್ತೆ. ಈಗ ಮಲೆನಾಡು ಗಿಡ್ಡ ತಳಿಯ ವಿಶೇಷತೆ ಏನು? ಅದು ಜಾಸ್ತಿ ಹೈಟ್ ಬರಲ್ಲ,
ಜಾಸ್ತಿ ಫುಡ್ ಬೇಕಂತಿಲ್ಲ. ಮತ್ತು ರೋಗ ಎಲ್ಲ ಸ್ವಲ್ಪ ಕಮ್ಮಿ, ಬೇರೆ ರೋಗ ಸಮಸ್ಯೆ ಇರುತ್ತಲ್ಲ ಇವಕ್ಕೆ. ಈ ಹಾಲು ಕರಿಯೋದಂಗೆ, ಹಾಲು ಕರಿಯೋಕ್ಕಾಗಿಲ್ಲ ಕರಿವು ಬಿಟ್ಟು ಅಂದ್ರೆ ಕುಡ್ಕೊಂತ ಹೋಗಿ, ಜಾಸ್ತಿ ಮೇಂಟೆನ್ಸ್ ಇಲ್ಲ. ನಾವು ಹೊರಗಡೆ ಎಲ್ಲ ಹೋದಾಗ ಕರಿಯೋಕ್ಕಾಗಿಲ್ಲ ಅಂದರೆ ಕರು ಬಿಟ್ಟರೆ ಕುಡ್ಕೊಂತ ಹೋಗಿ. ಬಟ್ ದೊಡ್ಡದೇನದು ಹಂಗಾಗಲ್ಲ. ಕರು ಬಿಟ್ಟರೆ ಕರುವಿಗೆ ಸಮಸ್ಯೆ ಆಗುತ್ತೆ, ಇಲ್ಲ ಕೆಚ್ಚಲು ಬಾವು ಬರುತ್ತೆ, ಸಮಸ್ಯೆ ತುಂಬ ಇರ್ತದೆ. ಹೈಬ್ರಿಡ್ ಇದೆಲ್ಲ ಇವತ್ತು ಆ ಥರ ಸಮಸ್ಯೆ ಇಲ್ಲ. ಈಗ ಹಸುಗಳ ನಿರ್ವಹಣೆ ಎಲ್ಲ ನೀವೇ ಮಾಡುವಂಥದ್ದು, ಸಹಕಾರ ಯಾರದಾದ್ರೂ ತಗೊಳ್ತೀರಾ? ಅಂದ್ರೆ ನಮ್ಮ ಹೆಲ್ಪರ್ ಇದ್ದಾರೆ, 4 ಜನ ಹೆಲ್ಪರ್ ಇದ್ದಾರೆ, ಮತ್ತು ಮನೆಯಲ್ಲಿ ಅಮ್ಮ ಇದ್ದಾರೆ, ಅಮ್ಮ ಹೆಲ್ಪ್ ಮಾಡ್ತಾರೆ. ಸಾಮಾನ್ಯವಾಗಿ ರೈತರು ತಮ್ಮ ಕೃಷಿ ಜೊತೆ ಕೆಲವೊಂದು ಸಾಕಾಣಿಕೆಯನ್ನು ಮಾಡುವಂಥದ್ದು ನೋಡಿದ್ದೇವೆ. ಈಗ ನಿಮ್ಮ ವಿಷಯಕ್ಕೆ ಬಂದರೆ, ನೀವೀಗ ಎಲ್ಲವನ್ನು ಸುಮಾರು ಸಾಕಾಣಿಕೆ ಸಂಯೋಜಿತ ಕ್ರಮದಿಂದ ನೀವು ಮಾಡ್ತಾ ಇದ್ದೀರಿ. ಇದರ ಉದ್ದೇಶ ಏನು? ಅಂದರೆ ಕೃಷಿ ಅಂದರೆ ಒಂದೇ ಮಾತ್ರ ಲಾಭದಾಯಕ ಮಾಡ್ಲಿಕ್ಕೆ ಆಗಲ್ಲ. ಎಕ್ಸಾಂಪಲ್, ನಂಗೆ ಗಿಡ ನಡ್ಕರ ಗೊಬ್ಬರ ಬೇಕು, ಗೊಬ್ಬರ ಇಲ್ಲಿಂದ ಸಿಗುತ್ತೆ. ಪರಾಗ ಪರೀಕ್ಷೆ ಮಾಡ್ಕೊಂಡ್ರೆ ಜೇನು ಬೇಕು, ಅದು ಇಳುವರಿ ಜಾಸ್ತಿ ಆಗುತ್ತೆ. ಆಮೇಲೆ ಮೀನು ನೀರಿತ್ತಲ್ಲ, ಅದು ಗೊಬ್ಬರವಾಗಿ ಬಳಕೆ ಆಗುತ್ತೆ. ಹೀಗೆ ಒಂದಕ್ಕೊಂದು ಚೈನ್ ಲಿಂಕ್ ಅದಾಗೆ. ನಾನು ಒಂದೇ ಕೃಷಿ ಮಾಡ್ತೀನಿ ಅಂದ್ರೆ ಆಗಲ್ಲ, ಬದುಕಲಿಗೂ ಆಗಲ್ಲ. ಕೃಷಿ ಅಂದ್ರಾಗೆ ಒಂದಕ್ಕೊಂದು ಚೈನ್ ಲಿಂಕ್ ಅದು, ಒಂದೊಂದು ಇರಲೇಬೇಕು. ಎಕ್ಸಾಂಪಲ್, ಈಗ ಭತ್ತದ ಗದ್ದೆಯಲ್ಲಿ ಹಾಂತಿ ಇರುತ್ತೆ, ಹಾಂತಿ ಹಿಡ್ಕೊ ತಿಮ್ಕೆ ಕಪ್ಪೆ ಬರುತ್ತೆ, ಕಪ್ಪೆ ಹಿಡ್ಕೊ ಹಾವಿರುತ್ತೆ. ಈ ಥರ ಇಲ್ಲ ಅಂದ್ರೆ ಅವೆಲ್ಲ ಇಲ್ಲ, ಚೈನ್ ಸಿಸ್ಟಮ್ ಇಲ್ಲ ಅಂದರೆ ಅಂತ ಹಾತಿ ಜಾಸ್ತಿ ಆಗುತ್ತೆ, ನಮ್ಮ ಭತ್ತ ಬೆಳೆಯೋಕೆ ಆಗಲ್ಲ. ಬಟ್ ನಾವೀಗ ಕೆಮಿಕಲ್ ಹಾಕಿ ಕೊಲ್ತಿದ್ದೇವೆ, ನಾವು ಹಾಂತಿನ ಕೊಲ್ತಿದ್ದೇವೆ. ಹಾಂತಿ ಜೊತೆ ಇವಕ್ಕೆಲ್ಲಕ್ಕೂ ಆಹಾರ ಇಲ್ಲ, ಅದ್ರ ಜೊತೆ ಕಪ್ಪೆ ಹಾವು ಎಲ್ಲ ಸತ್ತೋತವ. ನೆಕ್ಸ್ಟ್ ಇನ್ನೊಂದ್ಸಲ ಹಾತಿ ಪಕ್ಕದ ಬಂದಾಗ ಅವ್ನು ಹಿಡ್ಕೊ ತಿಂಬವೇ ಇಲ್ಲ. ರಾಸಾಯನಿಕ ಮತ್ತು ಕ್ರಿಮಿನಾಶಕ ಬಳಕೆಯಿಂದ ಇದು ಸಮಸ್ಯೆ ಆಗ್ತಾಯಿದೆ. ಮೊದಲು ನೈಸರ್ಗಿಕ ಕೃಷಿ ಇದ್ದಾಗ ಅದು ಎಂತಿಲ್ಲ, ಸಮಸ್ಯೆ ಇತ್ತು, ಇಲ್ಲ ಅಂತಿಲ್ಲ, ಒಂದು ಸಣ್ಣ ಪ್ರಮಾಣದಲ್ಲಿ ಇತ್ತು. ಬಟ್ ಇದು ಕಂಟ್ರೋಲಿಗೆ ಎಂಥದಿಲ್ಲ. ಈಗ ಎಲ್ಲ ವಿಷ ಕೊಟ್ಟು ಸಾಯಿಸ್ತಾ ಇದ್ದೇವೆ. ಆದ್ದರಿಂದ ಆದಷ್ಟು ನಿಸರ್ಗ ಕೃಷಿ, ಸಾವಯವ ಕೃಷಿ ಮಾಡಿದ್ರೆ ಒಳ್ಳೇದಂತ ರೈತರಲ್ಲಿ ವಿನಂತಿ ಮಾಡ್ಕೊಂತ ಇದ್ದಾಗೆ. ಈಗ ನಿಮ್ಮ ಸಮಯವನ್ನೆಲ್ಲ ಇದಕ್ಕಾಗಿ ಯಾವ ರೀತಿ ನೀವು ಸಮದೂಗಿಸುವಂಥದ್ದು? ನಮ್ಮದು ಬೇಸಿಗೆಯಲ್ಲಿ ಸ್ವಲ್ಪ ಬ್ಯುಸಿ ಅಂದರೆ 4 ಅವರ್ ನಿದ್ದೆ ಮಾಡ್ತೇವೆ ಅಷ್ಟೇ. ಅಂದರೆ ಬೆಳಗ್ಗೆ 6 ಗಂಟೆ ಶುರು ಮಾಡ್ತೀವಿ, ನೈಟ್ ಟೈಮಿಂಗ್ಸ್ ಇಲ್ಲ ನಮ್ಮದಾಗಿ. ಕೆಲಸ ಮುಗಿದ ಮೇಲೆ ಮಾಡ್ಕೊಂಡು ಒಂದಿನ ಹಂಗೆ ನೀರು ಬಿಡ್ತಿದ್ದೆ, ಬೆಳಗ್ಗೆ ಕೋಳಿ ಕೂಗು ಹೊಡಿತಿತ್ತು, 3 ಕೋಳಿ ಕೂಗು ಹೊಡಿತು ಅಂದರೆ 3 ಗಂಟೆ ಆಯ್ತು ಅಂದ್ರೆ ಹಂಗೆ ಆ ಥರ ಕೆಲಸ ಮಾಡ್ತೇವೆ. ಅಂದರೆ ಕೃಷಿ ಅಂತ ಇಂಟ್ರೆಸ್ಟ್, ಅಷ್ಟು ಖುಷಿಯಾಗಿ ಅದು ಅದರಲ್ಲೇ ಎಂಜಾಯ್ ಮಾಡ್ತಾ ಇರ್ತೀವಿ. ಹಾಗೆ ನಾವು ಕೆಲಸ ಹಾರ್ಡ್ ಅದನ್ನು ಮಾಡೋದು ಎಂಜಾಯ್ ಮಾಡ್ತೀವಿ. ನಾವು ನೆಟ್ಟು ಗಿಡ ಒಂದು ಕಾಯಿ ಇರೋದು ಖುಷಿ ಅದಾಗಿ. ನಮ್ಮದು ಮಾಮೂಲಿ ಟೈಮಿಂಗ್ಸ್ ಬೆಳಗ್ಗೆ 6ರಿಂದ ನೈಟ್ 12. ನೀವು ಎಷ್ಟೊತ್ತಿಗೆ ಕೆಟ್ಟರು ತೋಟದಲ್ಲೇ ಇರ್ತಾಯಿಗೆ. ಸರ್, ನೀವು ಆವಾಗಲೇ ಹೇಳಿದ್ರಿ ನೀವು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾರಾಟ ಮಾಡ್ತೀರಿ ಅಂತ. ನೀವು ತಯಾರಿಸುವ ಮೌಲ್ಯವರ್ಧಿತ ಉತ್ಪನ್ನಗಳ ಕುರಿತು ಅಥವಾ ನಿಮ್ಮ ಕೃಷಿಯ ಅನುಭವಗಳ ಕುರಿತು ನಮ್ಮ ಕೇಳುಗರಿಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಿಮ್ಮ ಫೋನ್ ನಂಬರ್ ಕೊಡ್ಬೋದಾ? ಕೊಡ್ತಾ ಇದ್ದಿಲ್ಲ. ನಾನು ಪ್ರವೀಣ್ ಹೆಬ್ಬಗೋಳಿ ಅಂತ. ರೈತರು ಆದಷ್ಟು ಫೋನ್ ಮಾಡ್ರೆ ನಂಗೆ ತುಂಬ ಖುಷಿ. ರೈತರು ಎಷ್ಟೊತ್ತಿಗೆ ಫೋನ್ ಮಾಡ್ರೆ ತಕ್ಕಂತೆ ನನ್ನ ನಂಬರ್ ತಗೊಳ್ಳಿ, 83-103-16249. ಇನ್ನೊಮ್ಮೆ ಹೇಳಿ. 83-103-16249. ಒಳ್ಳೆಯದು ಸರ್. ಸ್ಥಿರ ಆದಾಯ ತರುವಂತಹ ಸಂಯೋಜಿತ ಸಾಕಣೆ ಪದ್ಧತಿಯನ್ನು ಅನುಸರಿಸಿ ಯಶಸ್ಸನ್ನು ಗಳಿಸಿದಿರಿ. ನೀವು ಯುವ ಜನರಿಗೆ ಮಾದರಿಯಾಗಿದ್ದೀರಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ. ನಮಸ್ಕಾರ. ನಿಮಗೂ ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದುವರೆಗೆ ಕುಂದಾಪುರ ತಾಲೂಕಿನ ಪ್ರವೀಣ್ ಹೆಬ್ಗೋಳಿಯವರ ಸಂಯೋಜಿತ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ. ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-118-155 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.